ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದ 8ನೇ ಅಧಿಕರಣ 32ನೇ ಒಂದು ಸೂತ್ರದಲ್ಲಿ ಭಾಷ್ಯದಲ್ಲಿ ಒಂದು ವಿಚಾರವನ್ನು ಮಾಡ್ತಾ ಇದ್ದೀವಿ. ಸ್ಯಾದೇತತ್ ಮಂತ್ರಾರ್ಥವಾದ ಇತಿಹಾಸ ಪುರಾಣ ಲೋಕೇಭ್ಯೋ ದೇವತಾದೀನಾಂ ವಿಗ್ರಹವತ್ವಾದ್ಯವಗಮಾತ್ ಅಯಂ ಅದೋಷಃ ಇತಿ. ಅಂದ್ರೆ ಇಲ್ಲಿ ಜೈಮಿನಿ ಆಚಾರ್ಯರ ಒಂದು ಅಭಿಪ್ರಾಯವನ್ನೇ ಇಲ್ಲಿವರೆಗೆ ತಿಳಿಸ್ತಾ ಬಂದಿದ್ದಾರೆ. ಇವಾಗ ಜೈಮಿನಿ ಆಚಾರ್ಯ ಏನ್ ಹೇಳ್ತಾರೆ ಅಂತಂದ್ರೆ, ಬ್ರಹ್ಮವಿದ್ಯೆಯಲ್ಲಿ ದೇವತಾದಿಗಳಿಗೆ ಅಧಿಕಾರ ಅನ್ನುವಂಥದ್ದಿಲ್ಲ ಅಂಥೇಳಿ ಅನೇಕ ಶ್ರುತಿ ಸ್ಮೃತಿ ಪುರಾಣ ಒಂದು ಇದನ್ನು ಪ್ರಮಾಣಗಳನ್ನ ಕೊಟ್ಟು ಉಪದೇಶ ಮಾಡ್ಕೊಂತ ಬಂದರು. ಈಗ ದೇವತೆಗಳು ಚೇತನ ಉಳ್ಳವರೆಂಬುದಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ದೇವತೆಗಳು ಅವರು ಅಚೇತನರು ಅಂತ. ಮಣ್ಣು ಮೊದಲಾದವುಗಳು ಹೆಂಗ ಅಚೇತನ ಅಂತದವಲ್ಲ, ಹಾಗೆ ಅಗ್ನಿ ಮುಂತಾದವರು ಕೂಡ ಇಲ್ಲಿ ಅಚೇತನ ಅಂತ ಹೇಳಿ ಜ್ಯೋತಿರ್ಮಂಡಲದ ದೃಷ್ಟಾಂತವನ್ನ ಕೊಟ್ಟರು ಅವರು. ಆ ಜ್ಯೋತಿರ್ಮಂಡಲದೊಳಗ ಅಲ್ಲಿ ದೇವತಾವಾಚಕ ಆದಿತ್ಯಾದಿ ಶಬ್ದಗಳನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿ ಆದಿತ್ಯಾದಿಗಳು ಅಲ್ಲಿ ಅಚೇತನರು ಅಂತೇಳಿ ಹಿಂದೆ ಹೇಳ್ಕೊಂಡ್ ಬಂದಿದ್ರಲ್ಲ, ಅದಕ್ಕೆ ಸ್ಯಾದೇತತ್ ಅಂದ್ರೆ ಸಿದ್ಧಾಂತಿ ಅಭಿಪ್ರಾಯನೂ ಕೂಡ ಹಿಂಗಿರಬಹುದು. ಅಂದ್ರೆ ಸಿದ್ಧಾಂತಿಗಳು ಜೈಮಿನಾಚಾರ್ಯನ ಕುರಿತು ಈ ರೀತಿ ಪ್ರಶ್ನೆ ಕೇಳ್ಬೋದು ಅವರು. ಏನಂತ ಅಂದ್ರೆ, ಮಂತ್ರಾರ್ಥವಾದ ಇತಿಹಾಸ ಪುರಾಣ ಲೋಕೇಭ್ಯ ದೇವಾದೀನಾಂ. ಇಲ್ಲಿ ಇಂದ್ರಾದಿ ಏನ ದೇವತೆಗಳದಾರಲ್ಲ, ಅವರು ವಿಗ್ರಹವತ್ವಾದ್ಯವಗಮಾತ್, ಅವರು ಶರೀರವುಳ್ಳವರು ಅಂತ. ಅಯಂ ಅದೋಷಃ ಅಂದ್ರೆ ನಾವು ಅವರು ಶರೀರವುಳ್ಳವರು ಅನ್ನುವಂಥದ್ದು ನಾವು ಮಂತ್ರಗಳು ಅರ್ಥವಾದಗಳು ಇತಿಹಾಸಗಳು ಪುರಾಣಗಳು ಇವುಗಳಿಂದ ನಮಗ ಸಿದ್ಧ ಆಗ್ತದಂತ. ಮಂತ್ರಗಳಾಗ್ಲಿ ಅರ್ಥವಾದಗಳಾಗ್ಲಿ ಇತಿಹಾಸಗಳಾಗ್ಲಿ ಪುರಾಣಗಳಾಗ್ಲಿ ಈ ಲೋಕಗಳ ಪ್ರಮಾಣಗಳಿಂದ ನಮಗ ದೇವತಾದಿಗಳಿಗೆ ಶರೀರಾದಿಗಳು ಉಂಟು ಅಂಥೇಳಿ ಹಿಂಗ್ ನಿಶ್ಚಯ ಆಗೈತೆಲ್ಲ, ಹಿಂದೆಲ್ಲ ಹೇಳ್ಕೊಂಡ್ ಬಂದಿದ್ದೇವಲ್ಲ ಅಂತ ಸಿದ್ಧಾಂತಿಗಳು ಜೈಮಿನಾಚಾರ್ಯನ ಕುರಿತು ಹೇಳ್ಬೋದು. ಇದು ನಮ್ಮ ಸಿದ್ಧಾಂತೊಳಗ ಅದ, ಆದ್ದರಿಂದ ಇದೇನು ದೋಷ ಅಲ್ಲ ಅಂತ. ಅಯಂ ಅದೋಷಃ ಅಂದ್ರೆ ಇದೇನು ದೋಷ ಅಲ್ಲ ಅಂತ ಈ ಪ್ರಕಾರವಾಗಿ ಇಲ್ಲಿ ಸಿದ್ಧಾಂತಿಗಳು ಒಂದು ವೇಳೆ ಜೈಮಿನಿ ಆಚಾರ್ಯ ಪ್ರಶ್ನೆ ಮಾಡಿದರೆ ನ ಇತಿ ಉಚ್ಯತೆ ಅಂತ ಹೇಳ್ತಾರೆ. ಇದು ಸರಿಯಲ್ಲ ಅಂತ ನೀವು ಹೇಳು ಸರಿಯಲ್ಲ ಅಂತಾರ. ಇಲ್ಲಿ ಒಂದು ಟಿಪ್ಪಣಿ ಏನ್ ಬರೀತಾರ ಅಂತಂದ್ರೆ, ಈ ಮಂತ್ರಗಳಲ್ಲಿ ಮತ್ತು ಅರ್ಥವಾದಗಳಲ್ಲಿ ದೇವತೆಗಳಿಗೆ ಕೈ, ಮುಷ್ಟಿ, ಕೊರಳು ಮುಂತಾದಾಗಿರ್ತಕ್ಕಂಥ ಅವುಗಳನ್ನು ಹೇಳ್ಕೊಂಡು ಬಂದಾರಂತೆ. ಇವಾಗ ಇಲ್ಲಿ ಮಂತ್ರಗಳಲ್ಲಿ ಅರ್ಥವಾದಲ್ಲಿ ಕೂಡ ಹೇಳಿದಾರ ಅದನ್ನ. ದೇವತೆ ನಮ್ಗೆ ಹೆಂಗ್ ಕೈ ಅದಾವಲ್ಲ ಹಂಗ ದೇವತೆಗಳಿಗೆ ಕೈ ಅದಾವು, ಅವರಿಗೆ ಮುಷ್ಟಿ ಇದೆ, ಕೊರಳು ಅದಾವು, ಎಲ್ಲ ಅವಯುಗಳನ್ನ ಅಲ್ಲಿ ಹೇಳಿದಾರ. ಮತ್ ದೇವತೆಯು ಹವಿಸ್ಸನ್ನ ಭೋಗಿಸ್ತಾನ ಅಂತ ಹೇಳಿ ನಾವು ಹಾಕಿರ್ತಕ್ಕಂಥ ಹವಿಸ್ಸು ಅಗ್ನಯ ಸ್ವಾಹ ಹಿಂಗೆಲ್ಲ ಹವಿಸ್ಗಳನ್ನ ಹಾಕ್ತೇವಲ್ರಿ, ಅದನ್ನ ಅವ ಭೋಗಿಸ್ತಾನ, ಅದನ್ನ ಅನುಭೋಗ ಮಾಡ್ತಾನ, ಅದನ್ನ ಸ್ವೀಕಾರ ಮಾಡ್ತಾನ ಅಂತ. ಮತ್ತೆ ಎಲ್ಲವನ್ನ ಆಳುವಂತ ಐಶ್ವರ್ಯ ಉಳ್ಳವನಾಗಿದ್ದಾನೆ ಅಂತ. ಮತ್ತೆಲ್ಲ ಐಶ್ವರ್ಯ ಅವನಲ್ಲಿ ಅದು, ಎಲ್ಲರನ್ನ ಆಳ್ತಾನ, ಮತ್ತೆಲ್ಲ ಐಶ್ವರ್ಯ ಅವನಿಗೆ ಪ್ರಾಪ್ತವಾಗಿರ್ತದ ದೇವತೆಗೆ. ಮತ್ತು ಪ್ರಸನ್ನವಾಗಿ ಕರ್ಮ ಫಲಗಳನ್ನ ಕೊಡುವವನು ಅಂತ ವೇದಗಳಲ್ಲಿ ಹೇಳಿದಾರಲ್ರಿ.
ನಾವು ಮಾಡಿರ್ತಕ್ಕ ಜೀವಿಗಳು ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನು ಕೊಡೋರು ಯಾರು? ಮತ್ತು ಅವನೇ ಅಲ್ರಿ, ದೇವತೆನೇ. ಹಿಂಗೆ ಹೇಳಿದ್ದಾರೆ. ಮತ್ತು ಇತಿಹಾಸ ಪುರಾಣದಲ್ಲಿ ಕೂಡ ದೇವತೆಗಳು ಚೇತನರು ಅಂತ ಹೇಳಿ ತಿಳಿಸ್ಕೊಂಡು ಬಂದಿದ್ದಾರೆ. ಮತ್ತು ಲೋಕದಲ್ಲಿ ಕೂಡ ಜನರು ಯಮನಿಗೆ ಯಮ ಕೈಯಾಗ ದಂಡ ಹಿಡ್ಕೊಂಡಿರ್ತಾನ, ವರುಣ ಕೈಯಾಗ ಪಾಶ ಹಿಡ್ಕೊಂಡಿರ್ತಾನ, ಮತ್ತು ಇಂದ್ರನಿಗೆ ವಜ್ರಾಯುಧ ಅನ್ನುವಂಥದ್ದು. ಈಗ ಆಯುಧಗಳನ್ನ ಚಿತ್ರದಲ್ಲಿ ಬರೆದು ತೋರಿಸ್ತಾರಲ್ರಿ ದೇವತೆಗಳಿಗೆ. ಆದ್ರಿಂದ ಇಲ್ಲಿ ಚೇತನರಾಗಿರ್ತಕ್ಕಂಥವ್ರು ದೇವತೆಗಳು ಉಂಟು ಅಂತ ಇಲ್ಲಿ ಅಂದ್ರೆ ಇಲ್ಲಿ ವೇದಾಂತಿಗಳು ಹೇಳ್ತಾರೆ. ಅವರಿಗೆ ಜೈಮಿನಾಚಾರ್ಯನ ಕುರಿತು ಹಿಂಗ ಪುರಾಣ ಇತಿಹಾಸಗಳಲ್ಲಿ ವಿಚಾರ ಮಾಡಿ ನೋಡಿದ್ರ ದೇವತೆಗಳಿಗೂ ಕೂಡ ನಮ್ಮ ಹಾಗೆ ಕೈ, ಮುಷ್ಟಿ, ಕೊರಳು ಇವೆಲ್ಲ ಅದಾವಂತ ಹೇಳಿದಾರಲ್ಲ. ಮತ್ ಹವಿಸ್ಸನ್ನ ಉಪಭೋಗ ಮಾಡ್ತಾರಂದ್ರೆ ಮತ್ತೆ ಅವರಿಗೆ ಅವ್ರ ಚೇತನರೇ ಇರ್ಬೇಕಲ್ರಿ. ಚೇತನರಿದ್ರನೆ ಅದನ್ನು ಭೋಗಿಸ್ಲಿಕ್ಕೆ ಬರ್ತದ. ಮತ್ತೆ ಎಲ್ಲವನ್ನ ಆಳ್ತಕ್ಕಂಥವ್ರಾಗಿದ್ದಾರೆ. ಮತ್ತೆ ಎಲ್ಲ ಐಶ್ವರ್ಯ ಅವರಿಗೆ ಅದ ಅಂತ ಹೇಳಿ ಮತ್ತು ಯಾರು ಪ್ರಸನ್ನರಾಗಿ ಯಾರು ಭಕ್ತರು ಅವರನ್ನ ಕುರಿತು ಆರಾಧನೆ ಮಾಡಿದ್ರೆ ಅವ್ರ ಭಕ್ತಿಗೆ ಒಲಿದು ಅವರು ಕೇಳಿದ ಫಲ, ಕರ್ಮಫಲ ಕೊಡ್ತಾರಲ್ರ ಅವರು ದೇವತೆಗಳು. ಮತ್ತೆಲ್ಲ ಇತಿಹಾಸ ಪುರಾಣದಲ್ಲಿ ತೆಗೆದು ನೋಡಿದ್ರೆ ದೇವತೆಗಳು ಅವರು ಚೇತನರೇ ಅದಾರಂತವ್ರು, ಅವರೇ ಜಡ ಅಲ್ಲ. ಮತ್ತೆ ಹೆಂಗ ಯಮನಿಗೆ ಅವನು ಯಮ ದಂಡ ತಗೊಂಡು ಬಂದು ಶಿಕ್ಷಾ ಕೊಡ್ತಾನಂತ ಹೇಳಿ ಪುರಾಣದಲ್ಲಿ ಹೇಳ್ತಾರಲ್ರಿ ಇವಾಗ. ಮತ್ತೆ ದೇವೇಂದ್ರನಿಗೆ ವಜ್ರಾಯುಧ ಅದಂತ ಹೇಳ್ತಾರ, ವರುಣನಿಗೆ ಪಾಶ ಅದಂತ ಹೇಳ್ತಾರ. ಹಿಂಗ ಆಯುಧಗಳನ್ನ ತೋರಿಸ್ತಾ ಇದ್ದಾರಲ್ಲ ಅಂತ. ಹಿಂಗ ಒಂದ್ ವೇಳೆ ಯಾರೋ ಸಿದ್ಧಾಂತಿಗಳು ದೇವತಾದಿಗಳಿಗೆ ಶರೀರ ಇದೆ ಅಂತ ಹೇಳಿ ನಾವು ಹೇಳೇವಲ್ಲ ಅಂಥೇಳಿ ಜೈಮಿನಿ ಆಚಾರ್ಯನ ಕುರಿತು ಹೇಳಿದ್ರೆ ಅವಾಗ ಅವ್ರಂತಾರ ನ ಇತಿ ಉಚ್ಯತೆ ಅಂತ. ನೀವು ಹೇಳುದಿದು ಸರಿಯಲ್ಲ, ಇದು ಒಪ್ಪತಕ್ಕದ್ದಲ್ಲ ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರೆ ನಹಿ ತಾವತ್ ಲೋಕೋ ನಾಮ ಕಿಂಚಿತ್ ಸ್ವತಂತ್ರಂ ಪ್ರಮಾಣಮಸ್ತಿ. ಲೋಕವೆಂಬ ಹೆಸರಿನ ಒಂದು ಸ್ವಲ್ಪನೂ ಕೂಡ ಸ್ವತಂತ್ರವಾಗಿರ್ತಕ್ಕಂಥ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ಮೊದಲನೇದಾಗಿ ಏನ್ ಹೇಳಿದ್ರಲ್ಲಿ, ಲೋಕ ಅನ್ನುವಂತ ಸ್ವತಂತ್ರವಾಗಿರ್ತಕ್ಕಂಥ ಯಾವ್ದಾದ್ರೂ ಪ್ರಮಾಣ ಅನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಪ್ರತ್ಯಕ್ಷಾದಿ ಏವ ಹಿ ಅವಿಚಾರಿತ ವಿಶೇಷೇಭ್ಯ ಪ್ರಮಾಣೇಭ್ಯ ಪ್ರಸಿದ್ಧನ್ ಅರ್ಥೋ ಲೋಕಾತ್ ಪ್ರಸಿದ್ಧತಿ ಇತ್ಯುಚ್ಯತೆ. ಈ ಪ್ರತ್ಯಕ್ಷಾದಿ ಏನ ಪ್ರಮಾಣಗಳದಾವಲ್ರಿ ಇವಾಗ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ ಅಂಥೇಳಿ ಹಿಂಗ 4 ಪ್ರಮಾಣಗಳನ್ನ ನೈಯಾಯಿಕರು ಒಪ್ತಾ ಇದ್ದಾರೆ ಅವರು. ಇಲ್ಲಿ ವೇದಾಂತಿಗಳು 6 ಪ್ರಮಾಣಗಳಂತ ಹೇಳ್ತಾರ. ಅರ್ಥಾಪತ್ತಿ, ಅನುಪಲಬ್ಧಿ ಅಂತ ಹೇಳಿ 2 ಪ್ರಮಾಣಗಳನ್ನ ಇವರು ಸೇರಿಸಿದ್ದಾರೆ. ಇಲ್ಲಿ ಒಟ್ಟು 6 ಪ್ರಮಾಣ ಅಥವಾ 4 ಪ್ರಮಾಣ ಅಂತ ನಾವು ಇಲ್ಲಿ ಇಟ್ಕೊಳ್ಳೋಣ ಇಲ್ಲಿ. ಯಾಕಂದ್ರೆ ಈ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯವನ್ನೇ ಲೋಕದಲ್ಲಿ ಪ್ರಸಿದ್ಧವಾಗೈತಿ ಅಂತ. ಅದಕ್ಕಂದ್ರೆ ಪ್ರತ್ಯಕ್ಷಾದಿಭ್ಯ ಏವ ಹಿ ಅಂದ್ರೆ ಪ್ರತ್ಯಕ್ಷಾದಿಗಳಿಂದಲೇ ಅಂತ. ಯಾಕಂದ್ರೆ ಇಲ್ಲಿ ಲೋಕ ಅನ್ನುವಂತ ಸ್ವತಂತ್ರವಾದ ಯಾವುದೇ ಪ್ರಮಾಣ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅವಿಚಾರಿತ ವಿಶೇಷೇಭ್ಯ ಅಲ್ಲಿ ಇಂಥದ್ದು ಅಂತ ನಾವು ವಿಚಾರ ಮಾಡಿ ನಿಶ್ಚಯವಾಗದೇ ಇರ್ತಕ್ಕಂಥ ಅವಿಚಾರಿತ ವಿಶೇಷೇಭ್ಯ ಪ್ರತ್ಯಕ್ಷಾದಿಭ್ಯ ಅಂತ. ಪ್ರತ್ಯಕ್ಷಾದಿಭ್ಯ ಪ್ರಮಾಣಿಭ್ಯ ಅಂತ ಹೇಳ್ತಾರೆ. ಇಂಥದ್ದು ಅಂತ ನಾವು ವಿಚಾರ ಮಾಡಿ ನಿಶ್ಚಯ ಮಾಡಿಕೊಳ್ಳದೆ ಇರತಕ್ಕಂಥ ಯಾವ ಪ್ರತ್ಯಕ್ಷಾದಿ ಏನು ಪ್ರಮಾಣಗಳದಾವಲ್ಲ ಅವುಗಳಿಂದ ಅಂತ ಅರ್ಥ ಇಲ್ರಿ. ಪ್ರಸಿದ್ಧನ್ ಅರ್ಥೋ ಲೋಕಾನ್ ಪ್ರಸಿದ್ಧತಿ ಇತ್ಯುಚ್ಯತೆ. ಇಲ್ಲಿ ಅಂಥ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯವನ್ನೇ ಅದು ಲೋಕದಿಂದ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರ ಅಂತ. ಯಾಕಂದ್ರೆ ನಾವು ಮೊದಲ ವಿಚಾರ ಮಾಡಿರುವುದಿಲ್ಲ. ಅವಿಚಾರಿತವಾಗಿರ್ತಕ್ಕಂಥದ್ದು ಅಂಥ ಒಂದು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಏನಾಗ್ತೈತಿ, ನಮ್ಗೆ ಲೋಕದೊಳಗ ಆ ವಸ್ತುಗಳನ್ನ ನಾವು ತಿಳ್ಕೊಳ್ತೇವಲ್ರಿ. ಪ್ರತ್ಯಕ್ಷ ಪ್ರಮಾಣಗಳಿಂದ
ಆ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯವನ್ನೇ ನಾವು ಅರಿತೇವಲ್ರಿ ಇವಾಗ. ಹೌದು. ಅದು ಭಾಳ ಪ್ರಸಿದ್ಧ ಐತೆ ಅಂತ ಹೇಳ್ತೇವೆ. ಯಾಕಂದ್ರೆ ನೋಡಿರ್ತೀವಿ, ಕೇಳಿರ್ತೀವಿ. ಅದು ನಮಗೆ ಸಿದ್ಧ ಆಗಿರ್ತದೆ, ಲೋಕದಲ್ಲಿ ಸಿದ್ಧ ಆಗಿರ್ತದೆ. ಹೌದು. ಅದನ್ನ ನಾವು ಇಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರಂತವ್ರು. ಪ್ರಸಿದ್ಧತೆ ಇತ್ಯುಚ್ಯತೆ ನ ಚ ಅತ್ರ ಪ್ರತ್ಯಕ್ಷಾದೀನಾಂ ಅನ್ಯತಮಂ ಪ್ರಮಾಣಂ ಅಸ್ತಿ ಅಂತ. ಆದ್ರೆ ಇಲ್ಲಿ ಪ್ರತ್ಯಕ್ಷಾದಿಗಳಲ್ಲಿ ಯಾವುದೊಂದು ಪ್ರಮಾಣ ಅನ್ನುವಂತಹದ್ದು ಪ್ರತ್ಯಕ್ಷಾದಿಭ್ಯ ಏನಂದ್ರೆ ಅವರು ನ ಚ ಅತ್ರ ಪ್ರತ್ಯಕ್ಷಾದೀನಾಂ ಅನ್ಯತಮಂ ಪ್ರಮಾಣಂ ಅಸ್ತಿ ಅಂತ. ಪ್ರತ್ಯಕ್ಷಾದಿಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಒಂದು ಪ್ರಮಾಣ ಅನ್ನುವಂತಹದ್ದು ಇಲ್ಲ ಅಂತ ಇಲ್ಲಿ. ಯಾಕಂತಂದ್ರೆ ಅದಕ್ಕನ್ನು ವಿವರಣೆ ಕೊಡ್ತಾರೆ ಅವರು. ಅಂದ್ರೆ ಇಲ್ಲಿ ಪ್ರತ್ಯಕ್ಷವೇ ನಿಜವಾದ ಪ್ರಮಾಣ ಅಂತ ಈಗ ಅವ್ರ ಇದ್ರೊಳಗೆ ಪ್ರತ್ಯಕ್ಷವನ್ನು ಬಿಟ್ರೆ ಅದನ್ನು ಬಿಟ್ಟು ಮತ್ತೊಂದು ಯಾವ್ದಾದರೂ ಪ್ರಮಾಣ ಅನ್ನುವಂತಹದ್ದು ಅದೇನು ಅಂತಂದ್ರೆ ಇಲ್ಲ ಅಂತ ಇಲ್ಲಿ ಜೈಮಿನಿ ಆಚಾರ್ಯ ಹೇಳ್ಕೊಂಡು ಬಂದರು. ಯಾಕಂದ್ರೆ ಅಲ್ಲಿ ಪ್ರತ್ಯಕ್ಷ ಆದಿಗಳಲ್ಲಿ ಅಂತ ಹೇಳ್ಯಾರಲ್ಲಿ. ಆದಿಗಳಲ್ಲಿ ಅಂತಂದಾಗ ನಾವಲ್ಲಿ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ ಇವುಗಳನ್ನೆಲ್ಲ ಗ್ರಹಿಸ್ಬೇಕ್ರಲ್ಲಿ. ಅವುಗಳು ಬರೇ ಪ್ರತ್ಯಕ್ಷ ಅಂತ ಒಂದೇ ಅರ್ಥ ಅಲ್ಲ ಅಲ್ಲಿ. ಇಲ್ಲಿ ಆದಿ ಶಬ್ದವನ್ನ ಹೇಳಿದಾರ ಅವರು. ಅದಕ್ಕೆ ಪ್ರತ್ಯಕ್ಷಾದೀನಾಂ, ಆದೀನಾಂ ಅನ್ನೋದ್ರಿಂದ ಅನುಮಾನ, ಉಪಮಾನ, ಅರ್ಥಾಪತ್ತಿ ಅಂತ. ಈಗ ನಮ್ಮ ಇಂದ್ರಿಯಗಳು ಮತ್ತು ವಿಷಯಗಳು ಸಂಬಂಧ ಆದಾಗ ಯಾವ ಜ್ಞಾನ ಆಕೈತಲ್ಲ ಅದಕ್ಕೆ ಪ್ರತ್ಯಕ್ಷ ಅಂತ ಕರೀತಾರೆ. ಈಗ ನಮ್ಮ ಕಣ್ಣಿಗೂ ನಮ್ಮ ಎದುರುಗಡೆ ಇಟ್ಟಿರ್ತಕ್ಕಂಥ ಒಂದು ಗ್ರಂಥ ಇದೆ ಅಂತ ತಿಳ್ಕೊಡ್ರಿ. ಆ ಗ್ರಂಥವನ್ನು ನಾವು ಕಣ್ಣಿಂದ ನೋಡಿದಾಗ ಆ ಗ್ರಂಥ ವಿಷಯ ಆಯ್ತು. ನಮ್ಮ ಕಣ್ಣು ಅನ್ನುವಂಥದ್ದು ದ್ರಷ್ಟ ನೋಡುವಂತಹದ್ದಾಯ್ತು. ಇಂದ್ರಿಯ ಮತ್ತು ವಿಷಯಕ್ಕೂ ಸಂಬಂಧ ಆಯ್ತಲ್ರಿ ಇವಾಗ. ಇದು ಗ್ರಂಥ ಅಂತ ನಮಗೆ ಜ್ಞಾನ ಆಗ್ತೈತೆ. ಅದು ಇದು ಪ್ರತ್ಯಕ್ಷ ಪ್ರಮಾಣ ಅಂತ. ಇದು ಅನುಮಾನ ಅಂತಂದ್ರೆ ನಾವು ಅರಣ್ಯದೊಳಗ ಹೊಗಿ ಆಡೋದನ್ನ ನೋಡ್ತಿರ್ತೀವಿ. ಅಲ್ಲಿ ಹೊಗಿ ಎದ್ದಿರ್ತೈತೆ ಅಲ್ಲಿ ಪರ್ವತದೊಳಗೆ. ಅಲ್ಲಿ ನೋಡ್ಕೊಂಡು ನಾವೇನಂತೀವಿ, ಪರ್ವತ ವನ್ನಿಮಾನ್ ಧೂಮಾತ್. ಆ ಪರ್ವತ ಅದು ಬೆಂಕಿ ಉಳ್ಳದ್ದು. ಯಾಕಂತಂದ್ರೆ ಹೊಗೆ ಇರುವುದರಿಂದ. ನಮ್ ಬೆಂಕಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಪ್ರತ್ಯಕ್ಷ ಅಲ್ಲ. ಪ್ರತ್ಯಕ್ಷ ಯಾವುದು? ಧೂಮ ಅಂದ್ರೆ ಹೊಗೆ. ಹೊಗೆಯನ್ನ ನೋಡಿ ನಾವು ಏನ್ ಮಾಡ್ತೀವಿ, ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿ ಅಂತ. ಎಲ್ಲೆಲ್ಲಿ ಹೊಗೆ ಇರ್ತದೋ ಅಲ್ಲಿ ಬೆಂಕಿ ಇರ್ತದ ಅಂತ. ಮತ್ತೆ ಬೆಂಕಿ ಇದ್ರನ ಹೊಗೆ ಬರೋದಲ್ರಿ ಇವಾಗ. ಯಥಾ ಮಹಾನಸವತ್. ಯಾಕಂದ್ರೆ ಮನೆಯಲ್ಲಿ ನೋಡೇವಲ್ರಿ ನಾವು. ಮನೆಯೊಳಗ ಒಲಿಯೊಳಗ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿರ್ತೇವಲ್ರಿ, ಅಲ್ಲಿ ಹೊಗೆ ಹೇಳ್ತದಲ್ರಿ. ಅಲ್ಲಿ ಸ್ವಲ್ಪ ಜಲದ ಅಂಶ ಇತ್ತು, ಸರಿಯಾಗಿ ಅವು ಒಣಗಿರ್ಲಿಲ್ಲ ಅಂತಂದ್ರ ಹೊಗೆ ಹೇಳ್ತದ. ಹೊಗೆ ಹೇಳ್ಬೇಕಾದ್ರೆ ಬೆಂಕಿ ಇದ್ರನ ಹೊಗೆ ಹೇಳ್ಬೇಕಲ್ರಿ ಇವಾಗ. ಅದಕ್ಕೆ ಆ ಹೊಗೆಯನ್ನ ನೋಡಿ ಬೆಂಕಿಯನ್ನ ನಾವು ಏನು ಕಲ್ಪನಾ ಮಾಡ್ತೇವಲ್ಲ ಅದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರ. ಇನ್ನೊಂದು ಉಪಮಾನ. ಉಪಮಾನ ಅಂತಂದ್ರೆ ಸಾದೃಶ್ಯ ಅಂತ ಹೇಳ್ತಾರಲ್ರಿ. ಈಗ ಆಕಾಶ ಹೆಂಗೈತಿ ಅಂದ್ರೆ ಆಕಾಶದಂತೆ ಅಂತ. ಅಲ್ಲಿ ಉಪಮಾನ ಕೊಡಕ ಬರಂಗಿಲ್ರಿ ಅಲ್ಲಿ. ಈಗ ಚಂದ್ರಮುಖಿ ಅಂತ ಹೇಳ್ತಾರೆ. ಚಂದ್ರನಂತೆ ಮುಖವುಳ್ಳವಳು ಯಾವಳು, ಅವಳು ಚಂದ್ರಮುಖಿ ಅಂತ. ಅಲ್ಲಿ ಅದು ಉಪಮಾನ. ಚಂದ್ರನ ಉಪಮಾನವನ್ನು ಕೊಡ್ತಾರೆ, ಮುಖಕ್ಕೆ ಚಂದ್ರನ ಉಪಮಾನ ಕೊಡ್ತಾರೆ. ಹಂಗ ಇಲ್ಲಿ ಇದು ಉಪಮಾನ ಪ್ರಮಾಣ. ಅರ್ಥಾಪತ್ತಿ. ಅರ್ಥಾಪತ್ತಿ ಅಂತಂದ್ರೆ ದೇವದತ್ತ ದಿವಾನ ಭುಂಕ್ತೆ ಅಂತ ಅಂದ್ರು ಒಂದು ವಾಕ್ಯ. ದೇವದತ್ತ ಹಗಲು ಹೊತ್ತು ಊಟ ಮಾಡೋದಿಲ್ಲ ಅಂತಂದ್ರು. ಆದ್ರೆ ಅವನ ಶರೀರ ಬಹಳ ಸ್ಥೂಲ ಆಗಿತ್ತು. ಮತ್ತೆ ಹಗಲು ಹೊತ್ತು ಊಟ ಮಾಡೋದಿಲ್ಲ ಅಂತ ಇಷ್ಟು ಸ್ಥೂಲಾಗಿರಕ್ ಸಾಧ್ಯ ಇಲ್ಲ. ಇವನ್ ಶರೀರ ಸ್ಥೂಲವಾಗಿರ್ಬೇಕಾಗಿ ಇಷ್ಟು ದಪ್ಪದಾನಂದ ಬಳಕ ರಾತ್ರಿ ಊಟ ಮಾಡ್ತಿರ್ಬಹುದು. ಅದನ್ನ ಅರ್ಥ ಕಲ್ಪಿಸ್ಕೊಳ್ತೇವಿಲ್ರಿ ಅದನ್ನ. ಅವನ ಪೀನತ್ವವನ್ನು ನೋಡಿ, ಅವನ ಶರೀರ ದಪ್ಪತನವನ್ನು ನೋಡಿ ರಾತ್ರಿ ಭೋಜನ ಮಾಡ್ತಿರ್ಬಹುದು ಅಂತ ನಾವು ಅರ್ಥಾಪತ್ತಿ, ಅದನ್ನ ಅರ್ಥವನ್ನು ಕಲ್ಪಿಸ್ಕೊಳ್ತೇವೆ. ಇದಕ್ಕೆ ಅರ್ಥಾಪತ್ತಿ ಪ್ರಮಾಣ ಅಂತ ಕರೀತಾರೆ. ಹೆಂಗ್ರಿ ಈ ರೀತಿಯಾಗಿ ಇಲ್ಲಿ ಆ ಪ್ರತ್ಯಕ್ಷಾದಿಗಳಲ್ಲಿ ಯಾವುದೊಂದು ಪ್ರಮಾಣ ಅನ್ನುವಂತಹದ್ದಲ್ಲಿ ಇರುವುದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು ಅವರು. ಇತಿಹಾಸ ಪುರಾಣಮಪಿ ಪೌರುಷಯತ್ವಾತ್ ಪ್ರಮಾಣಾಂತರ ಮೂಲಂ ಆಕಾಂಕ್ಷತಿ.
ಈ ಇತಿಹಾಸ ಪುರಾಣಗಳು ಅಂತ ಏನದಾವಲ್ರಿ ಇವು ಪೌರುಷಯತ್ವಾತ್. ಅದನ್ನ ಒಬ್ರು ಬರದಾರದನ್ನ ಅವರು ಪುರುಷತಂತ್ರ ಅಂತ. ಋಷಿಗಳು ಅದನ್ನ ಬರೆದಿರುವುದರಿಂದ, ಈಗ ರಾಮಾಯಣ ಮಹಾಭಾರತ, ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ಬರೆದರು, ಮಹಾಭಾರತವನ್ನ ವ್ಯಾಸ ಮಹರ್ಷಿಗಳು ಬರೆದರು, ಮತ್ತೆ 18 ಪುರಾಣಗಳಂತದಾವಲ್ರಿ ಇವನು ಕೂಡ ವ್ಯಾಸ ಮಹರ್ಷಿಗಳು ಬರೆದರು. ಅಂದ್ರೆ ಅದು ಪುರುಷ ನಿರ್ಮಿತವಾಗಿರ್ತಕ್ಕಂಥದ್ದು. ಪೌರುಷಯತ್ವಾತ್ ಅಂತಂದ್ರೆ ಏನ್ರಿ, ಒಬ್ಬ ಪುರುಷನಿಂದ ಅದು ರಚಿಸಲ್ಪಟ್ಟಿರ್ತಕ್ಕಂಥದ್ದು. ಯಾವುದು ಇತಿಹಾಸ ಪುರಾಣಗಳು ಅಂತ. ಇತಿಹಾಸ ಪುರಾಣಗಳು ಏನದಾವು ಅಂತಂದ್ರೆ ಅವು ಪೌರುಷವಾಗಿರುವುದರಿಂದ ಪ್ರಮಾಣಾಂತರ ಮೂಲಂ ಆಕಾಂಕ್ಷತಿ, ಅದು ಮತ್ತೊಂದು ಪ್ರಮಾಣವನ್ನು ಅಪೇಕ್ಷೆ ಮಾಡ್ತೈತಿ ಅಂತ. ಪ್ರಮಾಣಾಂತರ ಅಂತಂದ್ರೆ ಏನಿಲ್ಲಿ, ಯಾವುದು ನಮ್ಮ ಈಗ ಲೌಕಿಕ ವಸ್ತು ಆಗಿತ್ತು ಅಂತಂದ್ರೆ ಪ್ರತ್ಯಕ್ಷಾದಿಗಳನ್ನ ಅಪೇಕ್ಷೆ ಮಾಡ್ತದ. ಒಂದ್ ವೇಳೆ ಅಲೌಕಿಕ ಆಗಿತ್ತು ಅಂತಂದ್ರೆ ಆ ವೇದ ವಚನಗಳನ್ನ ಬಯಸ್ತದ ಅಂತ. ಯಾಕಂದ್ರೆ ಅದು ಅಲೌಕಿಕ ಅಂದ್ರೆ ಈ ಪರಮಾತ್ಮ ಅವನು ಅಲೌಕಿಕದಾನವನು, ಅವನು ಯಾವ ಪ್ರಮಾಣ ನಿಲುಕುವಂತವನಲ್ಲ ಅವನು. ನಾವು ವೇದ ವಚನಗಳಿಂದಲೇ ಅವನನ್ನ ನಾವು ನಂಬುತ್ತೇವಿಲ್ರಿ. ವೇದ ವಚನಗಳು ಏನ್ ಹೇಳ್ತಾವ ಅದನ್ನ ನಾವು ಕೇಳ್ತೇವಲ್ರಿ, ಹಾಗೆ ಅಂತ ಇಲ್ಲಿ. ಅದಕ್ಕೆ ಇಲ್ಲಿ ಆ ಪೌರುಷ ಇತಿಹಾಸ ಪುರಾಣಗಳು ಅದು ಪೌರುಷೇಯವಾಗಿರುವುದರಿಂದ, ಅಂದ್ರೆ ಅದಕ್ಕೊಬ್ಬ ಕರ್ತೃ ಆಗಿರ್ತಕ್ಕಂಥ ಪುರುಷ ಅದಾನ ಅಂತ. ಆ ಪೌರುಷೇಯ ಗ್ರಂಥ ಐತಿ ಅಂತಂದ್ರೆ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಬಹುದು. ಯಾಕಂದ್ರೆ ಅವನ ಬುದ್ಧಿಯೊಳಗೆ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿ ಅಲ್ಲಿ ದೋಷ ಅನ್ನುವಂತಹದ್ದು ಅಲ್ಲಿ ಅಂಟ್ಕೊಳ್ತದೆ. ಆದ್ದರಿಂದ ಇದು ವೇದಂತೆ ನಿರಪೇಕ್ಷ ಪ್ರಮಾಣ ಆಗೋದಿಲ್ಲ ಅಂತ. ವೇದಗಳು ನಿರಪೇಕ್ಷ ಪ್ರಮಾಣ ಅದಾವ. ಆ ವೇದಗಳು ಪ್ರಮಾಣ ಅನಿಸ್ಕೊಳ್ಬೇಕಾದ್ರೆ ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ ಅದು. ಯಾಕಂದ್ರೆ ಅಪೌರುಷೇಯ, ಅದು ಭಗವಂತ ನುಡಿದದ್ದು ವೇದಗಳು ಅಂತಂದ್ರೆ. ಪರಮಾತ್ಮನ ವಾಣಿ ಅಂತ ಹೇಳ್ತಾರೆ ವೇದಗಳು ಅಂತಂದ್ರೆ. ಅಲ್ಲಿ ಮತ್ತೊಂದು ಪ್ರಮಾಣಾಂತರದ ಅವಶ್ಯಕತೆ ಅನ್ನುವಂಥ ಅಪೇಕ್ಷೆ ಅನ್ನುವಂಥದ್ದು ಇರೋದಿಲ್ಲ ಯಾವುದು ವೇದಾದಿಗಳಿಗೆ. ಆದ್ರೆ ಇಲ್ಲಿ ಇತಿಹಾಸ ಪುರಾಣಗಳೇನದಾವು ಇವುಗಳನ್ನ ಪುರುಷರು ಅದಕ್ಕೆ ಬರೆದಿರ್ತಕ್ಕಂಥ ಒಬ್ಬ ಪುರುಷರಿದಾರ, ಅದು ಕರ್ತೃವಾಗಿರ್ತಕ್ಕ ಒಬ್ಬ ಪುರುಷರಿದಾರ. ಆದ್ದರಿಂದ ಅದಕ್ಕ ಅದು ನಮಗೆ ಪ್ರಮಾಣ ಆಗಬೇಕಾಗಿತ್ತು ಅಂತಂದ್ರೆ ಅದು ಮತ್ತೊಂದು ಪ್ರಮಾಣದ ಅಪೇಕ್ಷೆಯನ್ನ ಮಾಡ್ತದ ಅಂತ ಇಲ್ಲಿ ಹೇಳ್ಕೊಂಡು ಬಂದ್ರಿ ಇಲ್ರಿ. ಅದಕ್ಕೆ ಹೇಳಿದ್ರಿ ಇಲ್ಲಿ ಇತಿಹಾಸ ಪುರಾಣಮಪಿ ಪೌರುಷಯತ್ವಾತ್ ಪ್ರಮಾಣಾಂತರ ಮೂಲಂ ಆಕಾಂಕ್ಷತಿ ಅರ್ಥವಾದ ಅಪಿ ವಿಧಿನಾ ಏಕವಾಕ್ಯತ್ವಾತ್ ಸ್ತುತ್ಯರ್ಥ ಸಂತಹ ನ ಪಾರ್ಥಗರ್ತೇನ ದೇವಾದೀನಾಂ ವಿಗ್ರಹಾದಿ ಸದ್ಭಾವೆ ಕಾರಣಭಾವಂ ಪ್ರತಿಪದ್ಯಂತೆ. ಇನ್ನು ಅರ್ಥವಾದಾಹಪಿ, ಇನ್ನು ಕೆಲವು ಅರ್ಥವಾದಗಳದಾವಲ್ಲ, ಆ ಅರ್ಥವಾದಗಳೂ ಕೂಡ ಅವು ವಿಧಿಯೊಡನೆ ಅವು ಏಕವಾಕ್ಯವಾಗಿ ಅವು ಸ್ತುತಿಯನ್ನ ಮಾಡ್ತಾವಂತ. ಅರ್ಥವಾದ ಅಂದ್ರೆ ಸ್ತುತಿ ಮಾಡುವುದಂತ. ಇಲ್ಲಿ ಯಜಮಾನನ ಕುರಿತು ಅಥವಾ ದೇವತೆಯನ್ನ ಕುರಿತು ಅಥವಾ ವೇದಗಳಲ್ಲಿ ಒಂದು ಕರ್ಮ ಭಾಗ ಉಪಾಸನ ಭಾಗ ಬರ್ತದಲ್ರಲ್ಲಿ, ಅಲ್ಲಿ ಕೆಲವೊಂದು ಅರ್ಥವಾದಗಳದಾವಲ್ಲಿ. ಅವು ವಿಧಿಗಳಿಂದ ಕೂಡ್ಕೊಂಡು ಏನ್ ಮಾಡ್ತಾವು, ಅವು ಏಕವಾಕ್ಯಗಳಾಗಿ ಅವು ಸ್ತುತಿಯನ್ನ ಮಾಡುವಂತವುಗಳಾಗಿದ್ದಾವ. ಅದಕ್ಕೆ ಬೇರೆ ಅರ್ಥವುಳ್ಳಂತ ದೇವಾದಿಗಳಿಗೆ ವಿಗ್ರಹಗಳು ಉಂಟು ಅಂತ ಹಿಂಗ ಹೇಳುವಂತ ಒಂದು ಕಾರಣತ್ವ ಅದಕ್ಕೆ ಬರ್ತದೇನು ಅಂತ ಬರಂಗಿಲ್ಲ ಅಂತ. ಅಂದ್ರೆ ಇಲ್ಲಿ ಅರ್ಥವಾದ ವಾಕ್ಯಗಳೇನದಾವಲ್ಲ ಅವು ದೇವತಾದಿಗಳಿಗೆ ಶರೀರ ಅನ್ನುವಂತಾದ ಅದ ಅಂತ ಹೇಳಿ ಹಿಂಗ ಹೇಳುವಂತ ಒಂದು ಸಾಮರ್ಥ್ಯ ಅವುಗಳಿಗೆ ಬರ್ತದೇನು ಅಂತ ಬರಂಗಿಲ್ಲ ಅಂತಾರ ಅವರು. ಅರ್ಥವಾದ ವಾಕ್ಯಗಳೇನದಾವಲ್ರಿ ಅವು, ಯಾಕಂದ್ರೆ ಅವು ವಿಧಿಗಳೊಂದಿಗೆ ಕೂಡ್ಕೊಂಡು ಏನ್ ಮಾಡ್ತಾವು, ಏಕವಾಕ್ಯವಾಗಿ ಅವು ಸ್ತುತಿಯನ್ನ ಮಾಡ್ತಾ ಇರುವುದರಿಂದ ಆ ಬೇರೆ ಅರ್ಥವುಳ್ಳಂತ ಯಾವ ದೇವತಾದಿಗಳಿಗೆ ಆ ವಿಗ್ರಹಾದಿಗಳು ಅದಾವು ಅಂತ ಹೇಳಿ ಹಿಂಗ ಆ ಒಂದು ಕಾರಣತ್ವನ್ನ ಅವು ಪಡ್ಕೊಳ್ಳಾರು ಅಂತ. ದೇವತಾದಿಗಳ ಶರೀರಾದಿಗಳು ಅದಾವ ಅಂತ ಹೇಳಿ ಇಲ್ಲಿ ಅರ್ಥವಾದ ವಾಕ್ಯಗಳು ಹೇಳುವುದಿಲ್ಲ ಅಂತ. ಆ ಹೇಳ್ತಕ್ಕಂತ ಅದು ಕಾರಣ ಅವುಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು.
ಅಂದ್ರೆ ಅವು ಪ್ರಮಾಣತ್ವವನ್ನು ಪಡೆಯುವುದಿಲ್ಲ ಅಂತ. ಅರ್ಥವಾದ ವಾಕ್ಯಗಳು ದೇವತಾದಿಗಳಿಗೆ ಶರೀರ ಅನ್ನುವಂತಹದ್ದು ಉಂಟು ಅಂತ ಹೇಳಿ ಈ ರೀತಿಯಾಗಿ ಅವು ಪ್ರಮಾಣ ಆಗ್ತಾವೇನು ಅಂತಂದ್ರೆ ಪ್ರಮಾಣ ಆಗೋದಿಲ್ಲ ಅಂತ ಇಲ್ಲಿ ಜೈಮಿನಿ ಆಚಾರ್ಯರು ಹೇಳ್ತಾ ಇದ್ದಾರೆ ಅವರು. ಇನ್ನ ಮಂತ್ರಗಳು ಶ್ರುತಿಯ ಮುಂತಾದವುಗಳಿಂದ ಕರ್ಮಗಳಲ್ಲಿ ವಿನಿಯುಕ್ತವಾಗಿರುವುದರಿಂದ ಅವು ಕೂಡ ಪ್ರಯೋಗ ಸಂಬಂಧವಾದದ್ದನ್ನೇ ಇಲ್ಲಿ ಹೇಳ್ತವೆ ಹೊರತು ಯಾವುದಾದ್ರೂ ಒಂದು ವಸ್ತುವಿಗೂ ಅದು ಪ್ರಮಾಣ ಅಲ್ಲ ಅಂತ ಹೇಳಿ ಈ ರೀತಿಯಾಗಿ ಮೀಮಾಂಸಕರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು, ಅರ್ಥವಾದ ಅಪಿ ವಿಧಿನ ಏಕವಾಕ್ಯತ್ವಾತ್ ಸ್ತುತ್ಯರ್ಥ ಸಂತಹ ನ ಪಾರ್ಥಗರ್ತೇನ ದೇವಾದೀನಾಂ ವಿಗ್ರಹಾದಿ ಸದ್ಭಾವೇ ಕಾರಣಭಾವಂ ಪ್ರತಿಪದ್ಯಂತೆ. ಇಷ್ಟ ಅಭಿಪ್ರಾಯವನ್ನು ಹೇಳಿದ್ರಿ. ಈಗ ಇನ್ನ ಮಂತ್ರ ಅಪಿ ಅಂದ್ರೆ ಮಂತ್ರಗಳು ಕೂಡ ಅಂತ, ವೇದದಲ್ಲಿರ್ತಕ್ಕಂಥ ಏನು ಮಂತ್ರಗಳದಾವಲ್ಲ ಶ್ರುತ್ಯಾದಿ ವಿನಿರ್ಯುಕ್ತಾ ಅಂದ್ರೆ ಶ್ರುತಿ ಮೊದಲಾದವುಗಳಿಂದ ಕೂಡಿಕೊಂಡು ಅಂತ, ಪ್ರಯೋಗ ಸಮವಾಯಿನಃ ಅಭಿಧಾನಾರ್ಥ ನ ಕಸ್ಯಚಿತ್ ಅರ್ಥಸ್ಯ ಪ್ರಮಾಣ ಮಿತ್ಯಚ್ಚಾಚಕ್ಷತೆ. ಅಂದ್ರೆ ಇಲ್ಲಿ ಮಂತ್ರಗಳು ಕೂಡ ಈ ಶ್ರುತಿ ಮೊದಲಾದವುಗಳಿಂದ, ಯಾಕಂದ್ರೆ ಅವು ಕರ್ಮಗಳನ್ನ ಬೋಧಿಸುವುದರಲ್ಲೇ ಅವು ವಿನಿಯೋಗಿಸಲ್ಪಟ್ಟಾವು ಅಂತ, ಅಲ್ಲಿ ಪ್ರಯೋಗ ಸಂಬಂಧವಾಗಿರುವಂತಹದ್ದನ್ನೇ ಅವು ಹೇಳ್ತವೆ ಹೊರತು ಯಾವುದಾದರೂ ಒಂದು ವಸ್ತುವಿಗೆ ಅವು ಪ್ರಮಾಣ ಆಗ್ತಾವೇನು ಅಂತಂದ್ರೆ ಆಗೋದಿಲ್ಲ ಅಂತೇಳಿ ಹಿಂಗ ಇದು ಮೀಮಾಂಸಕರ ಒಂದು ಮತ. ಜೈಮಿನಿ ಆಚಾರ್ಯರ ಮತ ಏನು ಅಂತಂದ್ರೆ ಇಲ್ಲಿ ಯಾವ ಮಂತ್ರಗಳು ಕೂಡ ಆ ಶ್ರುತಿ ಮೊದಲಾದವುಗಳಿಂದ ಕರ್ಮಗಳಲ್ಲಿ ಅವು ತೊಡಗುವಂತೆ ಅವು ಅವು ಪ್ರಯೋಗದಾವಂತವು ಪ್ರಯೋಗ ಸಂಬಂಧಗಳಾಗಿದಾವಂತ ಅಂಥೇಳಿ ಇಷ್ಟು ವಿಚಾರವನ್ನ ಜೈಮಿನಿ ಆಚಾರ್ಯ ಹೇಳಿದ ಬಳಿಕ ಅದಕ್ಕೆ ಟೋಟಲ್ ಕೊನೆ ಜಜ್ಮೆಂಟ್ ಏನಪ್ಪಾ ಅಂತಂದ್ರೆ ಜೈಮಿನಿ ಆಚಾರ್ಯ ಪ್ರಕಾರ ದೇವತಾದಿಗಳಿಗೆ ಅಧಿಕಾರ ಇಲ್ಲ. ಯಾರಿಗೆ? ಅವರಿಗೆ ಮುಕ್ತಿಯನ್ನ ಯಾವ್ದದು ಬ್ರಹ್ಮಜ್ಞಾನಕ್ಕೆ ಅವರು ಅಧಿಕಾರಿಗಳಲ್ಲ. ಮತ್ತು ಮಧುವಿದ್ಯೆಯಲ್ಲಿ ಕೂಡ ಅವರಿಗೆ ಅಧಿಕಾರ ಅನ್ನುವಂತಹದ್ದು ಇಲ್ಲ ಅಂತ ಇಷ್ಟು ಪೂರ್ವ ಪಕ್ಷ ಅನ್ನುವಂತಹದ್ದು. ಇಷ್ಟು ಜೈಮಿನಿ ಆಚಾರ್ಯರ ಅಭಿಪ್ರಾಯ ಅಂತಿದ್ರು. ಇನ್ನು ಭಾವಂತೂ ಬಾದರಾಯಣೋ ಅಸ್ತಿ, ಇದಕ್ಕ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ತು ಅಂದ್ರೆ ಆದರೆ ಅಂತ ಇಲ್ಲಿ ಬಾದರಾಯಣೋ ಅಸ್ತಿ ಭಾವಂ. ಇಲ್ಲಿ ಬಾದರಾಯಣರು ಅಂತಂದ್ರೆ ವ್ಯಾಸ ಮಹರ್ಷಿಗಳು ಅಂತ. ನಮ್ಮ ಸೂತ್ರಗಳನ್ನ ಬರೆದವರು ವ್ಯಾಸ ಮಹರ್ಷಿಗಳಲ್ರಿ. ಇವಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ದೇವತಾದಿಗಳಿಗೆ ಅಧಿಕಾರ ಇದೆ ಅಂತ ಹೇಳ್ತಾರೆ. ಜೈಮಿನಿ ಆಚಾರ್ಯರು ಇಲ್ಲ ಅಂತ ಹೇಳಿದ್ರೆ ಇವರು ಬಾದರಾಯಣರು ಅಂದ್ರೆ ವ್ಯಾಸ ಮಹರ್ಷಿಗಳು ದೇವತಾದಿಗಳಿಗೆ ಅಧಿಕಾರ ಅನ್ನುವಂತಹದ್ದು ಇದೆ ಅಂತ ಹೇಳಿ ಹಿಂಗ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದ್ರೆ ಅವ್ರ ಮತವನ್ನ ಖಂಡನ ಮಾಡ್ತಾರೆ. ಇವಾಗ ಜೈಮಿನಾಚಾರ್ಯ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ. ಯಾಕಂದ್ರೆ ಅದಕ್ಕೆ ಭಾವಂತೂ ಬಾದರಾಯಣೋ ಅಸ್ತಿ. ಅಸ್ತಿ ಅಂತಂದ್ರೆ ಯಾಕ ಅದು ಉಂಟು ಅಂತಂದ್ರೆ ಅವ್ರಿಗೆ ಅಧಿಕಾರ ಉಂಟು ಅಂತ, ದೇವತೆಗಳಿಗೆ ಅಧಿಕಾರ ಉಂಟು ಅನ್ನೋದ್ರ ಬಗ್ಗೆ ಅನೇಕ ಶ್ರುತಿ ಸ್ಮೃತಿ ನಮಗ ಪ್ರಮಾಣಗಳನ್ನ ಇಲ್ಲಿ ಸಿದ್ಧಾಂತದೊಳಗ ಆಚಾರ್ಯರು ನಮಗ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡ್ತಾರೆ. ಇವಾಗ ಪೂರ್ವ ಪಕ್ಷ ಹೇಳ್ತಕ್ಕಂಥ ಅಭಿಪ್ರಾಯ ಇದು ಸರಿ ಅಲ್ಲ ಅಂತ ಹೇಳಿ ಅದನ್ನ ನೇತಿಗಳಿತಾ ಇದ್ದಾರೆ. ತು ಶಬ್ದ ಪೂರ್ವ ಪಕ್ಷಂ ವ್ಯಾವರ್ತಯತಿ. ಇಲ್ಲಿ ತು ಅನ್ನುವಂತ ಶಬ್ದ ಏನ್ ಮಾಡ್ತು ಅಂತಂದ್ರೆ ಈ ಪೂರ್ವ ಪಕ್ಷವನ್ನ ಅಲ್ಲಗಳಿತದಿದು. ವ್ಯಾವರ್ತಯತಿ ಅಂತಂದ್ರೆ ಏನು? ಪೂರ್ವ ಪಕ್ಷಿಯಾಗಿರ್ತಕ್ಕಂಥ ಜೈಮಿನಿ ಆಚಾರ್ಯರು ಹೇಳುವಂತ ಅಭಿಪ್ರಾಯ ಸರಿಯಲ್ಲ. ಜೈಮಿನಾಚಾರ್ಯನ್ ಹೇಳಿದಾರೆ, ಇಲ್ಲಿಯವ್ರು ಹೇಳ್ಕೊಂಬಂದ್ರಲ್ಲ, ಅವ್ರ ಅಭಿಪ್ರಾಯ ಸರಿಯಲ್ಲದು, ಅದು ಒಪ್ಪತಕ್ಕದ್ದಲ್ಲ ಅಂತ ಹೇಳಿ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ, ಅಲ್ಲಗಳಿತಾ ಇದ್ದಾರೆ ಅಂತ. ಅದು ಸರಿಯಲ್ಲ ಅಂತ ಹೇಳ್ತಾರಂತವ್ರು. ಬಾದರಾಯಣಸ್ತು ಆಚಾರ್ಯ ಭಾವಂ ಅಧಿಕಾರಸ್ಯ ದೇವಾದೀನಾಮಪಿ ಮನ್ಯತೆ.
ಆದ್ರೆ ಇಲ್ಲಿ ಬಾದರಾಯಣ ಆಚಾರ್ಯರು, ಬಾದರಾಯಣ ಅಂದ್ರೆ ಯಾರು? ವ್ಯಾಸ ಮಹರ್ಷಿಗಳು. ಆಚಾರ್ಯರು ಅಂತಂದ್ರೆ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು, ಅಂದ್ರೆ ಭಾಷ್ಯಕಾರರು ಅಂತ. ಸೂತ್ರವನ್ನು ಬರೆದವರು ವ್ಯಾಸ ಮಹರ್ಷಿಗಳು, ಅದಕ್ಕೆ ಭಾಷ್ಯವನ್ನು ಬರೆದವರು ಶಂಕರ ಭಗವತ್ಪಾದಾಚಾರ್ಯರು. ಭಾಷ್ಯಕಾರ ಅಂತಾರ ಅವರಿಗೆ. ಭಾಷ್ಯಕಾರ ಅಂದ್ರೆ ಈ ಸೂತ್ರಗಳಿಗೆ ಅದು, ಯಾಕಂದ್ರೆ ಸೂತ್ರ ಅಂದ್ರೆ ಏನು? ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರ್ವದ್ವಿಷತೋಮುಖಂ ಅಸ್ತೋಭಂ ಅನವದ್ದಂಚ ಸೂತ್ರಂ ಸೂತ್ರ ವಿಧೋ ವಿದುಹು ಅಂತ ಹೇಳ್ತಾರೆ. ಸ್ವಲ್ಪ ಅಕ್ಷರ ಇರಬೇಕು, ವಿಶಾಲವಾದ ಅರ್ಥ ಇರಬೇಕದು, ಮತ್ತು ಸಂಶಯರಹಿತವಾಗಿರಬೇಕು. ಸ್ವಲ್ಪ ಅಕ್ಷರ ಇರಬೇಕು, ಅದಕ್ಕೆ ಅಲ್ಪಾಕ್ಷರಂ ಅಂದ್ರೆ ಸ್ವಲ್ಪ ಅಕ್ಷರ ಇರಬೇಕು. ಅಸಂದಿಗ್ಧಂ, ಅಲ್ಲಿ ಯಾವುದೇ ಸಂಶಯಗಳಿಗೆ ಅವಕಾಶ ಇರಬಾರದು. ಸಾರವದ್ವಿಷತೋಮುಖಂ ಅಂದ್ರೆ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಕೊಡ್ತಿರ್ಬೇಕದು, ಮತ್ತು ಅದಕ್ಕೆ ಯಾವುದೇ ಒಂದು ಇದರಿಂದ ಅದು ಖಂಡಿಸ್ಕೊಳ್ತಿರಬಾರದು. ಇದಕ್ಕೆ ಸೂತ್ರ ಸೂತ್ರ ಅಂತ ಹೇಳಿ ಇನ್ನು ಸೂತ್ರ ಲಕ್ಷಣ ಮಾಡ್ತಾರೆ. ಅಂದ್ರೆ ಇಲ್ಲಿ ಸೂತ್ರಕಾರರಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು ಕೂಡ ಹೇಳ್ತಾ ಇದ್ದಾರೆ, ಮತ್ತು ಇಲ್ಲಿ ಆಚಾರ್ಯರು ಬಾದರಾಯಣ ಮತ್ತು ಆಚಾರ್ಯ ಅಂದ್ರೆ ಇಬ್ಬರು ಕೂಡ ಇಲ್ಲಿ ನಮಗ ದೇವತಾದಿಗಳಿಗೆ ಅಧಿಕಾರ ಅನ್ನುವಂತಹದ್ದು ಅದ ಅಂತ ಹೇಳ್ತಾರೆ. ಆಚಾರ್ಯ ಭಾವಂ ಅಧಿಕಾರಸ್ಯ ದೇವಾದೀನಾಮಪಿ ಮನ್ಯತೆ. ದೇವಾದೀನಾಮಪಿ ಅಂದ್ರೆ ದೇವತಾದಿಗಳಿಗೂ ಕೂಡ ಅಧಿಕಾರಸ್ಯ ಭಾವಂ ಅಂದ್ರೆ ಅಧಿಕಾರ ಉಂಟು ಅನ್ನುವಂತಹದ್ದನ್ನ ಈ ಅಭಿಪ್ರಾಯವನ್ನ ಇಲ್ಲಿ ಬಾದರಾಯಣರು ಮತ್ತು ಆಚಾರ್ಯರು ಒಪ್ತಾ ಇದ್ದಾರೆ. ಮಾನ್ಯತೆ ಅಂದ್ರೆ ಒಪ್ತಾ ಇದ್ದಾರೆ ಅಂತ, ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಅರ್ಥಕತೆ. ಯದ್ಯಪಿ ಮಧ್ವಾದಿ ವಿದ್ಯಾಸು ದೇವಾದಿ ವ್ಯಾಮಿಶ್ರಾಸು ಅಸಂಭವ ಅಧಿಕಾರಸ್ಯ. ಯದ್ಯಪಿ ಅಂದ್ರೆ ಇಲ್ಲಿ ಆಕ್ಷೇಪ ಬಂದಂಗರದು ಅಲ್ಲಿ. ಯದ್ಯಪಿ ಅಂದ್ರೆ ಒಂದು ವೇಳೆ ಅಂತ ಇಲ್ಲಿ ಆ ಮಧುವಿದ್ಯೆ ಅನ್ನುವಂತಹದ್ದು ಏನದಲ್ಲ, ಮಧುವಿದ್ಯಾಸು ಅಂತಂದ್ರೆ ಮಧುವಿದ್ಯೆ ಮುಂತಾದಾಗಿರ್ತಕ್ಕಂಥ ಏನು ವಿದ್ಯೆಗಳದಾವಲ್ಲ, ದೇವತಾದಿ ವ್ಯಾಮಿಶ್ರಾಸು, ಈ ದೇವತಾದಿ ಅಲ್ಲಿ ಮಿಶ್ರವಾಗಿರುವುದರಿಂದ ಅಂತ. ಈ ಮಧುವಿದ್ಯೆ ಮುಂತಾಗಿರ್ತಕ್ಕಂಥ ಏನು ವಿದ್ಯೆಗಳದಾವಲ್ಲ ಅದು ದೇವತಾದಿ ಮಿಶ್ರಾಸು ಅಸಂಭವ ಅಧಿಕಾರಸ್ಯ ಅಸಂಭವ. ಮಧುವಿದ್ಯೆ ಮೊದಲಾಗಿರ್ತಕ್ಕಂಥವುಗಳಲ್ಲಿ ಅಧಿಕಾರ ಅನ್ನುವಂತಹದ್ದು ಸಂಭವಿಸುವುದಿಲ್ಲ. ಎಲ್ಲಿ ಯಾರಿಗೆ ಅಂತಂದ್ರೆ ದೇವತಾದಿ ವ್ಯಾಮಿಶ್ರಾಸು ಅಂತ ಹೇಳಿದ್ರು. ಇಲ್ಲಿ ದೇವತಾದಿ ಮಿಶ್ರವಾಗಿರುವುದರಿಂದ ಇಲ್ಲಿ ಮಧುವಿದ್ಯೆಯಲ್ಲಿ ಅವರಿಗೆ ಅಧಿಕಾರ ಅನ್ನುವಂತಹದ್ದು ಸಂಭವಿಸ್ಲಿಕ್ಕಿಲ್ಲ. ಆದರೂ ಕೂಡ ತಥಾಪಿ ಅಂದ್ರೆ ಆದಾಗ್ಯೂ, ಅಂದ್ರೆ ಇಲ್ಲಿ ದೇವತಾದಿಗಳಿಗೆ ಮಧುವಿದ್ಯೆಯಲ್ಲಿ ಅಧಿಕಾರ ಅನ್ನುವಂತಾದ ಸಂಭವ ಆಗಿದ್ದರೂ, ಅಂದ್ರೆ ಮಧುವಿದ್ಯೆಯಲ್ಲಿ ಅವರಿಗೆ ಅಧಿಕಾರ ಅನ್ನುವಂತ ಸಂಭವಿಸದೇ ಇದ್ರೂ ಕೂಡ ತಥಾಪಿ ಆದಾಗ್ಯೂ ಅಂತ, ಆದರೂ ಅಂತ ಶುದ್ಧಾಯಾಂ ಬ್ರಹ್ಮವಿದ್ಯಾಯಾಂ ಸಂಭವ, ಶುದ್ಧಾಯಾಂ ಬ್ರಹ್ಮವಿದ್ಯಾಯಾಂ ಅಸ್ತಿ ಸಂಭವ ಅಂತ. ಆದ್ರೆ ಶುದ್ಧವಾಗಿರ್ತಕ್ಕಂಥ ಒಂದು ಬ್ರಹ್ಮವಿದ್ಯೆಯಲ್ಲಿ ಅವರಿಗೆ ಅಧಿಕಾರ ಅನ್ನುವಂತಹದ್ದು ಸಂಭವಿಸ್ತದ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಇದು ಬ್ರಹ್ಮವಿದ್ಯೆ ಶುದ್ಧವಾಗಿರ್ತಕ್ಕಂತಹದ್ದು, ಅದರಲ್ಲಿ ಒಂದು ಅಧಿಕಾರ ಅನ್ನುವಂತಹದ್ದು ಇವರಿಗೆ ಸಂಭವಿಸಬಹುದು ಅಂತ ಹೇಳ್ತಾರೆ ಅವರು. ಬ್ರಹ್ಮವಿದ್ಯೆಯಲ್ಲಿ ಇವರು ಕೂಡ ಅಧಿಕಾರಿಗಳಾಗ್ತಾರಂತ. ಅಂದ್ರೆ ಇಲ್ಲಿ ನಿರ್ಗುಣವಾಗಿರ್ತಕ್ಕಂಥ ಬ್ರಹ್ಮಜ್ಞಾನದಲ್ಲಿ ಅಂತ, ಇಲ್ಲಿ ಶುದ್ಧ ಅಂತ ಬರ್ದಾರಲ್ರ ಅವರು, ಶುದ್ಧಾಯಾಮ್ ಬ್ರಹ್ಮವಿದ್ಯಾಯಾಮ್ ಅಂತ ಹೇಳ್ಯಾರಲ್ಲ, ಇದು ನಿರ್ಗುಣವಾಗಿರ್ತಕ್ಕಂಥ ಯಾವ ಬ್ರಹ್ಮಜ್ಞಾನ ಅನ್ನುವಂತಹದ್ದು ಐತಲ್ಲ, ಆ ಒಂದು ಬ್ರಹ್ಮವಿದ್ಯೆಯಲ್ಲಿ ಇವರಿಗೂ ಕೂಡ ಅಧಿಕಾರ ಅನ್ನುವಂತಹದ್ದು ಸಂಭವಿಸ್ತದ ಅಂತ ಹೇಳಿ. ಅರ್ಥಿತ್ವ ಸಾಮರ್ಥ್ಯ ಪ್ರತಿಷೇಧಾದ್ಯಪೇಕ್ಷತ್ವಾತ್ ಅಧಿಕಾರಸ್ಯ. ಈಗ ಜ್ಞಾನಕ್ಕೆ ಅಧಿಕಾರಿಗಳಾಗಬೇಕಾಗಿತ್ತು ಅಂತಂದ್ರೆ, ಈಗ ನಾವು ಜ್ಞಾನವನ್ನ ಮಾಡ್ಕೊಳ್ಬೇಕು,
ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಅಧಿಕಾರಗಳ ನಾವು ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಮೊದಲು ಆರ್ತಿತ್ವ ಬೇಕಂತಾರ. ಆರ್ತಿತ್ವ ಅಂದ್ರೆ ಏನು? ಅದರ ಅಪೇಕ್ಷೆ. ಈ ಸಂಸಾರ ಇದು ದುಃಖ ರೂಪ ಅದಪ್ಪ, ನಾನು ನಿತ್ಯವಾಗಿರ್ತಕ್ಕಂಥ ಸುಖದ ಪ್ರಾಪ್ತಿ ಮಾಡಿಕೊಳ್ಬೇಕು. ಅದಕ್ಕೆ ಸಾಕೆನಿಸದ ಸವೆಯದ ಬೇರೊಂದನು ಬೇಕೆನಿಸದ ಕಡೆಯಳು ತನ್ನ ಜೋಕೆಗುಂದದ ನಿರುಪಮ ಶಂಭುಲಿಂಗದಳು ಏಕಮೇನಿಪ ಸುಖಮಂದಲ್ಲದೆ ಅಂತೇಳಿ ಯಾವ ಸುಖ ಅದು ಸಾಕನಸಿರಬಾರ್ದು, ಸೌದಿರಬಾರ್ದು, ಅದನ್ನು ಪಡ್ಕೊಂಡ ಮೇಲೆ ಮತ್ತೊಂದನ್ನ ಪಡಿಬೇಕನ್ನುವಂತ ಅಪೇಕ್ಷೆ ಉಳಿದಿರಬಾರ್ದು, ಅದು ತನ್ನ ಕೈ ಬಿಟ್ಟು ಹೋಗಿರಬಾರ್ದು. ಅದು ಅಂತ ಉಪಮಾತೀತವಾಗಿರ್ತಕ್ಕಂಥ ನಿರುಪಮ ಶಂಭುಲಿಂಗದೋಳು ಏಕಮೆನಿಪ. ಶಂಭುಲಿಂಗ ಅಂದ್ರೆ ಪರಮಾತ್ಮನಲ್ಲಿ ಏಕಸ್ವರೂಪವಾಗಿರ್ತಕ್ಕಂಥ ಯಾವ ಸುಖ ಅದಲ್ಲ, ಆ ಸುಖದ ಒಂದು ಇಚ್ಛಾ ಬೇಕಂತಾರ, ಅಪೇಕ್ಷೆ ಇರ್ಬೇಕಂತಾರ. ಅದು ಮತ್ತ ಅವನಿಗೆ ಅಪೇಕ್ಷೆ ಇಲ್ಲ, ಬರೇ ಹೊರಗಿನ ಭೋಗದಲ್ಲಿ ಆಸಕ್ತಿ ಇತ್ತು ಅಂತಂದ್ರೆ ಅವನು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಆಗುದಿಲ್ಲ ಅಂತ. ಅದಕ್ಕೆ ಆರ್ಥಿತ್ವ, ಸಾಮರ್ಥ್ಯ, ಮತ್ತ ಅದನ್ನ ಜ್ಞಾನ ಮಾಡ್ಕೊಳ್ಬೇಕನ್ನುವಂತ ಸಾಮರ್ಥ್ಯ ಬೇಕಂತಾರ. ಆ ಸಾಮರ್ಥ್ಯ ಎದರಿಂದ ಬರ್ತದ? ವಿವೇಕ, ವೈರಾಗ್ಯ, ಶಮ, ಷಟ್ ಸಂಪತ್ತಿ, ಮುಮುಕ್ಷತ್ವ. ಈ 4 ಸಾಧನೆಗಳಿಂದ ಕೂಡ್ಕೊಂಡಾಗ ಮಾತ್ರ ನಮಗ ಆ ಬ್ರಹ್ಮಜ್ಞಾನವನ್ನ ಪಡೆಯುವಂತ ಸಾಮರ್ಥ್ಯ ನಮಗ ಪ್ರಾಪ್ತ ಆಗ್ತದ ಅಂತ. ಆಮೇಲೆ ಹೇಳ್ತಾ ಇದ್ದಾರೆ, ಆರ್ತಿತ್ವ, ಸಾಮರ್ಥ್ಯ, ಅಪ್ರತಿಷೇಧಾದ್ಯಪೇಕ್ಷತ್ವಾತ್. ಇಲ್ಲಿ ಪ್ರತಿಷೇಧಿಸದೇ ಇರುವಂತಹದ್ದು, ಅಲ್ಲಿ ಯಾವುದೇ ಪ್ರತಿಷೇಧ ಅನ್ನುವಂಥದ್ದು ಅಲ್ಲಿ ಇರಬಾರದು ಅಂತ. ಈ ಇಂಥ ಮುಂತಾದವುಗಳು ಏನದಾವು ಅಂತಂದ್ರೆ ಇವೆಲ್ಲ ಬೇಕಾಗ್ತಾವ ಅಂತ ಹೇಳ್ತಾರ ಅವ್ರು. ಎದಕ್ಕ? ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಆಗಬೇಕಾದ್ರೆ ಇಷ್ಟೆಲ್ಲ ಇರ್ಬೇಕಂತಾರ ಅವ್ರು. ನಚ ಕ್ವಚಿತ್ ಅಸಂಭವ ಇತ್ಯೇತಾವತ ಯತ್ರ ಸಂಭವ ತತ್ರಾಪಿ ಅಧಿಕಾರೋ ಅಪೋದ್ದೇತ. ಕ್ವಚಿತ್ ಅಸಂಭವ ಇತ್ಯೇತಾವತ. ಆದ್ರೆ ಎಲ್ಲೋ ಒಂದು ಕಡೆ ನಮಗ್ ಅಸಂಭವ ಅಂತ ಕಂಡು ಬಂದ್ರ, ಎಲ್ಲೋ ಒಂದ್ ಕಡೆ ಹೇಳ್ತಾ ಬಿಡು ಅಲ್ಲೇನು ಸಂಭವಿಸುವುದಿಲ್ಲ ಅಂತೇಳಿ ಎಲ್ಲೋ ಒಂದು ಸಂದರ್ಭದೊಳಗ ಹೇಳಿರ್ಬೋದು. ಎಲ್ಲೋ ಒಂದ್ ಕಡೆ ಅಸಂಭವ ಅಂತ ಹೇಳಿ ಹೇಳಿದ್ದ ಮಾತ್ರಕ್ಕ ಅಲ್ಲಿ ಎಲ್ಲಿಯೂ ಕೂಡ ಸಂಭವ ಆಗುವುದಿಲ್ಲ ಅಂತ ನಾವು ಅಲ್ಲಿ ಹಂಗ ತಿಳ್ಕೊಬಾರ್ದಂತಾರ. ಎಲ್ಲೋ ಒಂದ್ ಕಡೆ ಅಸಂಭವ ಅಂತ ಹೇಳಿರ್ತಾರ, ಅಷ್ಟ ಮಾತ್ರಕ್ಕ ಅವರಿಗೆ ಅಧಿಕಾರ ಅವ್ರಿಗೆ ಇಲ್ಲೇ ಇಲ್ಲ, ಜ್ಞಾನಕ್ಕೆ ಅವರು ಅಧಿಕಾರಿಗಳು ಅಲ್ಲವೇ ಅಲ್ಲ ಅಂತೇಳಿ ಸಂಪೂರ್ಣವಾಗಿ ಅದನ್ನ ಅಸಂಭವ ಅಂತ ಹೇಳಕ್ ಬರ್ತದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕಂದ್ರೆ ಅವರು ಕ್ವಚಿತ್ ಅಸಂಭವ ಇತ್ಯೇತಾವತ ಯತ್ರ ಸಂಭವ ತತ್ರಾಪಿ ಅಧಿಕಾರೋ ನಚ ಆಪದ್ದೇತ ಅಂತ. ಅದಕ್ಕೆ ಇಲ್ಲಿ ಏನೋ ಒಂದು ಕಡೆ ಯಾವುದೋ ದೇವತೆಗೆ ಇಲ್ಲಿ ನೋಡಪ್ಪ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿ ಅಂದ ಮಾತ್ರಕ್ಕ ಅಷ್ಟನ್ನ ಹಿಡ್ಕೊಂಡು ನಾವು ಸಂಪೂರ್ಣವಾಗಿ ಅವರಿಗೆ ಅಧಿಕಾರವೇ ಇಲ್ಲ ಅಂತ ಹೇಳಿ ನಾವು ಈ ರೀತಿಯಾಗಿ ಹೇಳುದು ಸಂಭವಿಸುವುದಿಲ್ಲ ಅಂತಾರ ಅವ್ರು. ಯಾಕಂದ್ರೆ ಅಲ್ಲಿ ಅಲ್ಲುಗಳಾಕ್ ಬರಂಗಿಲ್ಲ ಅಂತ. ಎಲ್ಲೋ ಒಂದ್ ಕಡೆ ಅದು ನಮಗೆ ಅಸಂಭವ ಅಂತ ಇಷ್ಟು ಮಾತ್ರದಿಂದ ಎಲ್ಲಿ ಸಂಭವ ಇದೆಯೋ ಅಲ್ಲಿಯೂ ಕೂಡ ನಾವು ಅಧಿಕಾರವನ್ನು ಅಲ್ಗಳಾಕ್ ಆಗ್ತತೇನು? ಸಂಭವ ಇದ್ದ ಕಡೆನೂ ಕೂಡ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಎಲ್ಲಿ ಅಸಂಭವ ಐತಿ ಅಲ್ಲಿ ಇಲ್ಲ ಅಂತ ಹೇಳ್ಬೋದು ನಾವು ಅಧಿಕಾರ. ಇವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ಅದು ನಮಗೆ ಸಂಭವಿಸದೇ ಇದ್ದ ಪಕ್ಷದಲ್ಲಿ ಹೇಳಬಹುದು. ಆದ್ರೆ ಸಂಬಂಧ ಕಂಡು ಬಂದಾಗ ಅಲ್ಲಿ ಸಂಭವ ಅನ್ನೋದು ನಮಗ ಗುರುತಾದಾಗ ಇಲ್ಲಿ ಅಸಂಭವ ಅಂತ ಅನ್ನೋ ತಪ್ಪಾಕೈತಿ ಅಂತಾರ ಅವರು. ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಮಾತನ್ನ. ನಚ ಕ್ವಚಿತ್ ಅಸಂಭವ ಇತ್ಯೇತಾವತ ಯತ್ರ ಸಂಭವ ತತ್ರಾಪಿ ಅಧಿಕಾರೋ ಆಪುದ್ದೇತ. ಅಲ್ಲಿ ಅವರಿಗೆ ಅಧಿಕಾರ ಅನ್ನುವಂತಹದ್ದನ್ನ ಇಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ ಅಂತ. ಅವ್ರ ಅಧಿಕಾರನ ಅಲ್ಗಳಾಕ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಮನುಷ್ಯಾಣಾಮಪಿ ನ ಸರ್ವೇಷಾಂ ಬ್ರಾಹ್ಮಣಾದೀನಾಂ ಸರ್ವೇಷು ರಾಜಸು ಯಾದಿಷು ಅಧಿಕಾರ ಸಂಭವತಿ. ಮನುಷ್ಯಾಣಾಮಪಿ, ಈಗ ಮನುಷ್ಯರದಾರ, ಅದ್ರೊಳಗ ಬ್ರಾಹ್ಮಣರದಾರ ಅಂತ ತಿಳ್ಕೊಡ್ರಿ. ಇವಾಗ ಸರ್ವೇಷಾಂ ಬ್ರಾಹ್ಮಣಾನಾಂ ಬ್ರಾಹ್ಮಣಾದೀನಾಂ
ಅಂದ್ರೆ ಎಲ್ಲ ಬ್ರಾಹ್ಮಣಾದಿಗಳಿಗೆ ಸರ್ವೇಶು ರಾಜಸು ಯಾಗಾದಿಸು, ಇಲ್ಲಿ ರಾಜಸು ಯಾಗ ಅನ್ನುವಂಥದ್ದು ಏನದಲ್ರಿ ಇವಾಗ ಆ ಬ್ರಾಹ್ಮಣ ಮುಂತಾದ ಎಲ್ಲರಿಗೂ ಕೂಡ ಆ ರಾಜಸು ಯಾಗದಲ್ಲಿ ಎಲ್ಲಾ ಕರ್ಮಗಳಲ್ಲಿ ಅವ್ರಿಗೆ ಅಧಿಕಾರ ಸಂಭವಿಸ್ತದೇನು ಅಂತಂದ್ರೆ ಸಂಭವಿಸುವುದಿಲ್ಲ ಅಂತ. ಯಾಕೆ ರಾಜರಾಗಿರ್ತಕ್ಕಂಥವ್ರು ರಾಜಸು ಯಾಗವನ್ನ ಮಾಡ್ತಾರ. ಆದ್ರೆ ಕೆಲವು ಬ್ರಾಹ್ಮಣರಾಗಲಿ ಶೂದ್ರಾಗಲಿ ಉಳಿದವರು ಅದನ್ನ ಆ ರಾಜಸೂಯ ಯಾಗದಲ್ಲಿ ಅವ್ರ ಅಧಿಕಾರಿಗಳಾಗ್ತಾರೇನು ಅಂತಂದ್ರೆ ಇಲ್ಲ, ಅವ್ರಾಗೋದಿಲ್ಲ ಅಂತ. ಅಂದ್ರೆ ಎಲ್ಲರಿಗೂ ಕೂಡ ಬ್ರಾಹ್ಮಣರೇ ಮುಂತಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಮನುಷ್ಯರು ಖರೆ, ಆ ಮನುಷ್ಯರಲ್ಲಿಯೂ ಕೂಡ ಬ್ರಾಹ್ಮಣರೇ ಮುಂತಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ರಾಜಸೂಯ ಮುಂತಾಗಿರ್ತಕ್ಕಂಥ ಎಲ್ಲಾ ಕರ್ಮಗಳಲ್ಲಿ ಅಧಿಕಾರ ಅನ್ನುವಂತಹದ್ದು ಅದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು ಆಚಾರ್ಯ ಇಲ್ಲಿ. ಮನುಷ್ಯಾಣಾಮಪಿ ನ ಸರ್ವೇಷಾಂ ಬ್ರಾಹ್ಮಣಾದೀನಾಂ ಸರ್ವೇಷು ರಾಜಸು ಯಾಗಾದಿಷು ಅಧಿಕಾರ ಸಂಭವತಿ ತತ್ರ ಯೋ ನ್ಯಾಯ ಸೋಪಿ ಅತ್ರಾಪಿ ಭವಿಷ್ಯತಿ. ಅಂದ್ರೆ ಅಲ್ಲಿ ಯಾವ ನ್ಯಾಯ ಇದೆಯೋ ಆ ನ್ಯಾಯವನ್ನ ಇಲ್ಲಿಯೂ ಕೂಡ ಅದು ಆಗ್ಬಹುದು ಅಂತ ಇಲ್ಲಿ ಆ ನ್ಯಾಯ ಇಲ್ಲಿಯೂ ಕೂಡ ಸಂಭವಿಸ್ತದ ಅಂತ ಹೇಳ್ತಾರ ಅವರು. ಅದನ್ನೇ ಆಚಾರ್ಯ ಹೇಳ್ಕೊಂಡು ಬಂದ್ರು ಅವರು. ಇಲ್ಲಿ ಅವ್ರನ್ನ ಕುರಿತು ಇಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಜೈಮಿನಿ ಆಚಾರ್ಯ ಅದಾರಲ್ರಿ, ಅವ್ರ ಹಿಂದೆ ಹೇಳಿದ್ದನ್ನ ಒಂದೊಂದೇ ಮಾತುಗಳನ್ನು ತಗೊಂಡು ಅವ್ರು ಅದನ್ನ ಖಂಡನ ಮಾಡ್ತಾ ಇದ್ದಾರೆ ಅಂತ. ಇನ್ನ ಈ ದೇವತಾದಿಗಳಿಗೆ ಅಧಿಕಾರವನ್ನ ಹೇಳ್ತಕ್ಕಂತ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ, ಬ್ರಹ್ಮ ವಿದ್ಯಾಂಚ ಪ್ರಕೃತ್ಯ ಭವತಿ ದರ್ಶನಂ ಶ್ರೌತಂ ದೇವಾದ್ಯಧಿಕಾರಸ್ಯ ಸೂಚಕಂ ತದ್ ಯೋ ದೇವಾನಾಂ ಪ್ರತ್ಯಬುಧ್ಯತ ಸ ಏಷ ತದಭವತ್ ತದ್ ಋಷೀಣಾಂ ತಥಾ ಮನುಷ್ಯಾಣಾಂ. ಬ್ರಹ್ಮವಿದ್ಯಾಂಚ ಪ್ರಕೃತ್ಯ ಅಂತ ಮತ್ತೆ ಇಲ್ಲಿ ಬ್ರಹ್ಮವಿದ್ಯೆಯ ಒಂದು ಪ್ರಕರಣದೊಳಗ ಅಲ್ಲಿ ಪ್ರಾರಂಭವನ್ನ ಮಾಡಿ ಏನಂತ ಅದಕ್ಕೆ ಅವ್ರು ಹೇಳ್ತಾರೆ, ಶ್ರೌತಂ ಬ್ರಹ್ಮವಿದ್ಯಾ ಪ್ರಕೃತ್ಯ ಭವತಿ ಚ ದರ್ಶನಂ ಶ್ರೌತಂ ದೇವಾದ್ಯಧಿಕಾರಸ್ಯ ಸೂಚಕಂ. ಇಲ್ಲಿ ಶ್ರೌತ ಅನ್ನುವಂಥದ್ದು ಏನದಲ್ರಿ ಅದನ್ನ ಹೇಳ್ತಾರೆ ಇಲ್ಲಿ. ಶ್ರೌತಂ ದೇವಾದ್ಯಧಿಕಾರಸ್ಯ ಸೂಚಕಂ ತದ್ಯೋ ದೇವಾನಾಂ ಪ್ರತ್ಯಬುದ್ಧತ ಸ ಏವ ತದಭವತ್ ತದ್ ಋಷೀಣಾಂ ತಥಾ ಮನುಷ್ಯಾಣಾಂ. ತದ್ಯೋ ದೇವತಾನಾಂ ಅಂತ, ಅದನ್ನ ದೇವತೆಗಳಲ್ಲಿ ಯಾವನು ಅದನ್ನ ಅರ್ಥಕೊಂಡವನೋ ಅವನೇ ಅದು ಆದ ಅಂತ. ಆ ಬ್ರಹ್ಮವಿದ್ಯೆ ಪ್ರಕರಣದೊಳಗೆ ಏನ್ ಹೇಳ್ಯಾರ ಅಂತಂದ್ರೆ, ದೇವತೆಗಳಲ್ಲಿ ಯಾವನು ಅದನ್ನ ಅರ್ಥಕೊಳ್ತಾ ಇದ್ದಾನೋ, ಈ ಹಿಂದ ಬ್ರಹ್ಮವೇದ ಬ್ರಹ್ಮಯೋ ಭವತಿ, ಬ್ರಹ್ಮವನ್ನ ಅರ್ಥ ಅಂತಂದ್ರೆ ಬ್ರಹ್ಮವೇ ಆಗಿಬಿಡ್ತಾನಂತ. ಬ್ರಹ್ಮವಿತ್ ಆಪ್ನೋತಿ ಪರಂ, ಯಾವನು ಬ್ರಹ್ಮವನ್ನ ಅರಿತಾನೋ ಅವನು ಬ್ರಹ್ಮವೇ ಆಗ್ತಾನೆ ಅಂತ ಹೇಳಿ ಹಿಂಗ ಅನೇಕ ಶ್ರುತಿಗಳು ಹೇಳ್ತಾ ಇದ್ದಾವೆ. ಅದನ್ನ ದೇವತೆಗಳಲ್ಲಿ ಯಾವ ಅರ್ಥಕೊಳ್ತಾನೋ ಅವನೇ ಅಲ್ಲಿ ಅದೇ ಆಗಿಬಿಡ್ತಾನಂತ. ಯಾವ ಅರ್ಥಕೊಂಡ ಅದು ಅದೇ ಅದರ ಸ್ವರೂಪ ಆಗಿಬಿಡ್ತಾನಂತ ಹೇಳಿ ಹಿಂಗ ಒಂದು ಶ್ರುತಿ ಎನ್ನುವಂತಹದ್ದು ನಮಗ ಉಪದೇಶ ಮಾಡುವಂತಹದ್ದಾಗೈತೆ. ಅದಕ್ಕೆ ತದ್ದಿಯೋ ದೇವಾನಾಂ ಪ್ರತ್ಯಬುದ್ಧತ ಸದೇವ ತದಭವತ್ ತತ್ ಋಷೀಣಾಂ ತಥಾ ಮನುಷ್ಯಾಣಾಂ. ಅದು ಋಷಿಗಳೇ ಆಗಿರ್ಲಿ ಮನುಷ್ಯರಲ್ಲಿಯೂ ಕೂಡ ಮತ್ತು ಋಷಿಗಳಲ್ಲಿಯೂ ಕೂಡ ಅದು ಹಾಗೆ ಅನ್ನೋದು ನಮಗ್ ಕಂಡು ಬಂದೈತಿ ಇವಾಗ. ಈಗ ಋಷಿಗಳು ಕೂಡ ಆ ಸ್ವರೂಪವನ್ನು ಅರ್ಥಕೊಂಡ್ರು ಅಂದ್ರೆ ಅವರು ಪರಮಾತ್ಮನ ಸ್ವರೂಪವೇ ಆಗಿಬಿಡ್ತಾರಂತ. ದೇವತೆಗಳು ಅಷ್ಟೇ ಅಲ್ಲ, ಋಷಿಗಳು ಮತ್ತು ಮನುಷ್ಯರಲ್ಲಿಯೂ ಕೂಡ ಹಾಗೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಾದ ನಮಗ ಉಪದೇಶ ಮಾಡ್ಕೊಂಡು ಬಂದದ. ಇನ್ನೊಂದು ಶ್ರುತಿ ಹೇಳ್ತಾ ಇದ್ದಾರೆ ಅವರು, ತೇ ಹೂಚುಹು ಹಂತ ತಮಾತ್ಮಾನಮನ್ವಿಚ್ಛಾಮೋ ಯಂ ಆತ್ಮಾನಮನ್ವಿಷ್ಯ ಸರ್ವಾಂಶ್ಚ ಲೋಕಾನ್ ಆಪ್ನೋತಿ ಸರ್ವಾಂಶ್ಚ ಕಾಮಾನ್ ಅತೀಂದ್ರೋ ಹೈವ ದೇವನಾಂ ಅಭಿಪ್ರವರಾಜ ವಿರೋಚನೋ ಅಸುರಾಣಾಂ. ಇಲ್ಲಿ ಮತ್ತು ಒಂದು ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ತೇ ಹೋಚುರ್ ಹಂತ ತಮಾತ್ಮಾನಮನ್ವಿಚ್ಛ. ಇಲ್ಲಿ ಆ ಒಂದು ದೇವಾಸುರರು ಅಂತ ಏನದಾರಲ್ರಿ
ಅವ್ರೇನ್ ಹೇಳ್ತಾ ಇದ್ದಾರಂತಂದ್ರೆ, ಯಾರು ಈ ಆತ್ಮನನ್ನ ಹುಡುಕಿ ಅರ್ಥಕೊಳ್ತಾ ಇದ್ದಾರೋ, ಆತ್ಮನ್ನ ನಾವು ಅನ್ವೇಷಣೆ ಮಾಡ್ಬೇಕಲ್ರಿ ಇವಾಗ. ಆತ್ಮನ ಸ್ವರೂಪ ಯಾವುದು, ಅವ ಎಲ್ಲಿದ್ದಾನೆ ಅಂತ ಹೇಳಿ ಹಿಂಗ ನಾವು ಆತ್ಮನನ್ನ ಹುಡುಕಿ ಒಂದ್ ವೇಳೆ ಅರ್ತಿದ್ದಾದರೆ, ಅವ ಯಾವನು ಅರಿತಾ ಇದ್ದಾನೋ ಅವ ಎಲ್ಲಾ ಲೋಕಗಳನ್ನ ಎಲ್ಲಾ ಕಾಮನೆಗಳನ್ನ ಪಡ್ಕೊಳ್ತಾನ ಅಂತ. ಆ ಆತ್ಮನ್ನ ಹುಡುಕೋಣ ಅಂತ ಹೇಳಿ ಹಿಂಗ ದೇವತೆಗಳಲ್ಲಿ ಇಂದ್ರನೇ ಮೊದಲಾಗಿ ಹೊರಡ್ತಾ ಇದ್ದಾನೆ ಅಂತ ಇಲ್ಲಿ. ಆ ಬ್ರಹ್ಮದೇವನ ಹತ್ರ ಇಲ್ಲಿ ಆ ವಿರೋಚನನು ಬರ್ತಾನ, ದೇವೇಂದ್ರನು ಬರ್ತಾನ. ಯಾವುದಕ್ಕ? ಆ ಬ್ರಹ್ಮವನ್ನ ಅರಿಬೇಕು ಅಂತ ಹೇಳಿ. ಅದನ್ನೇ ಇಲ್ಲಿ ಭಾಷ್ಯದಲ್ಲಿ ಬರ್ಕೊಂಡು ಬಂದ್ರು. ಸ ಹೋಚು ಹಂತ ತಮ್ ಆತ್ಮಾನಮನ್ವಿಚ್ಛ, ಅಂದ್ರೆ ಅಂತ ಆತ್ಮನನ್ನ ನಾವು ಅನ್ವಿಚ್ಛ ಅಂದ್ರೆ ಹುಡುಕಬೇಕು ಅಂತ. ಅನ್ವಿಚ್ಛಾಮೋ ಯಮ ಆತ್ಮಾನಮನ್ವಿಷ್ಯ ಸರ್ವಾಂಶ ಕಾಮಾನ್ ಆಪ್ನೋತಿ. ಅಂದ್ರೆ ಯಾವನೋ ಆ ಆತ್ಮನನ್ನ ಹುಡುಕಿ ಅರ್ಥಕೊಳ್ತಾ ಇದ್ದಾನೋ ಅವನು ಎಲ್ಲಾ ಲೋಕಗಳನ್ನ ಎಲ್ಲಾ ಕಾಮನಗಳನ್ನ ಅವನು ಪಡೆದುಕೊಳ್ತಾನ ಅಂತ. ಅದಕ್ಕೆ ಆತ್ಮನ ಹುಡುಕೋಣ ಅಂತ ಹೇಳಿ ಹಿಂಗ ದೇವತೆಗಳಲ್ಲಿ ಇಂದ್ರನಾಗಿರ್ತಕ್ಕಂಥವನು ಇದನ್ನು ವಿಚಾರ ಮಾಡ್ಕೊಂಡು ಅವನು ಹೊರಡ್ತಾ ಇದ್ದಾನೆ ಅಂತ ಹೇಳಿದ್ರು ಅವರಿಲ್ಲಿ. ಕಾಮಾನಿಂದ್ರೋ ಹೈವ ದೇವಾನಾಂ ಅವಿಪ್ರೌರರಾಜ. ಇಲ್ಲಿ ದೇವತೆಗಳಿಗೆ ಒಡೆ ಯಾರು ಅಂತಂದ್ರೆ ದೇವೇಂದ್ರ. ಯಾಕಂದ್ರೆ ನಾವು ಸರ್ವಾನ್ ಕಾಮಾನ್ ಅಂದ್ರೆ ಎಲ್ಲಾ ಕಾಮಗಳನ್ನು ಹೊಂದಬೇಕು. ಸರ್ವಾನ್ ಲೋಕಾನ್ ಆಪ್ನೋತಿ ಅಂದ್ರೆ ಯಾವನು ಆತ್ಮನನ್ನ ಹುಡುಕಿ ಅದನ್ನ ಅರಿತುಕೊಳ್ತಾ ಇದ್ದಾನೋ ಅಂಥವನು ಎಲ್ಲಾ ಲೋಕಗಳನ್ನು ಪಡಿತಾನ, ಎಲ್ಲಾ ಕಾಮನೆಗಳನ್ನ ಪಡಿತಾ ಇದ್ದಾನ. ಅಂಥ ಯಾವ ಇಂದ್ರನು ಅಂತ ಹೇಳಿದ್ರು ಅವರು. ಇಂದ್ರೋ ಹೈವ ದೇವಾನಾಂ ಅವಿಪ್ರೌರರಾಜ ವಿರೋಚನೋ ಅಸುರಾಣಾಂ. ಇಲ್ಲಿ ಅಸುರರಲ್ಲಿ ವಿರೋಚನಾಗಿರ್ತಕ್ಕಂಥವನು, ದೇವತೆಗಳಲ್ಲಿ ಇಂದ್ರನೇ ಮೊದಲಾಗಿರ್ತಕ್ಕಂಥವನು. ಇಂದ್ರನೇ ಹೊರಡ್ತಾ ಇದ್ದಾನ. ಇಲ್ಲಿ ವಿರೋಚನ ಇಬ್ರು ಹೊರಟ್ರಂತ. ಎದ್ರ ಸಲುವಾಗಿ? ಆ ಪರಮಾತ್ಮನ ಹುಡುಕಬೇಕು, ಆತ್ಮನ ಹುಡುಕಬೇಕು. ಅವನ್ನ ಅರ್ಥಕೊಂಡ್ ಬಿಟ್ರೆ ನಮ್ಗೆಲ್ಲಾ ಕಾಮಗಳು ಪ್ರಾಪ್ತಿ ಆಗ್ತಾವು, ಎಲ್ಲಾ ಲೋಕಗಳು ನಮಗೆ ಪ್ರಾಪ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ಆತ್ಮನ ಹುಡುಕೋಣ ಅಂತೇಳಿ ಇಲ್ಲಿ ದೇವತೆಗಳಲ್ಲಿ ಒಬ್ಬ ಯಾರು? ದೇವೇಂದ್ರ. ರಾಕ್ಷಸರಲ್ಲಿ ಒಬ್ಬ ಯಾರು? ವಿರೋಚನ. ಇವರಿಬ್ರು ಕೂಡ ಹೊರಟ್ರು ಅಂತ ಹೇಳಿ ಹಿಂಗ ಆ ದೇವತಾದಿಗಳಿಗೂ ಕೂಡ ಪರಮಾತ್ಮನನ್ನ ಹುಡುಕುವಿಕೆ ಅನ್ನುವಂತಹದ್ದು ನಮಗ ಗುರ್ತಾಗ್ತೈತಿ ಅಂತ ಈ ಶ್ರುತಿ ಪ್ರಮಾಣ ಐತಲ್ರಿ. ದೇವಾನಾಂ ಅವಿಪ್ರೌರರಾಜ ವಿರೋಚನಾಯ ಅಸುರಾಣಾಂ ಇತ್ಯಾದಿ ಚ ಸ್ಮಾರ್ತಮಪಿ ಗಾಂಧರ್ವ ಯಾಜ್ಞವಲ್ಕ್ಯ ಸಂವಾದಾದಿ. ಇನ್ನು ಸ್ಮೃತಿ ಗ್ರಂಥದಲ್ಲಿಯೂ ಕೂಡ ಹೇಳ್ತಾರೆ. ಸ್ಮೃತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಯಾವ ಒಂದು ಗಂಧರ್ವನಿಗೆ ಯಾಜ್ಞವಲ್ಕ್ಯನಿಗೂ ಒಂದು ಸಂವಾದ ಅನ್ನುವಂತಹದ್ದಾಗೈತಿ. ಅದನ್ನ ಸ್ಮೃತಿ ಗ್ರಂಥದಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ವಿಶ್ವಾಸು ಅನ್ನುವಂತ ಗಂಧರ್ವ ರಾಜ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಯಾರಿಗೆ? ಯಾಜ್ಞವಲ್ಕ್ಯರನ್ನ ಕುರಿತು. ಯಾಜ್ಞವಲ್ಕ್ಯರು ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದಾರ. ಇದು ನಮಗೆ ಸ್ಮೃತಿ ಗ್ರಂಥದಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ಅಂದ್ರೆ ಅಲ್ಲಿ ಗಂಧರ್ವ ತತ್ವ ವಿಚಾರವನ್ನ ಮಾಡಿದ ಅಂತ. ಯಾರ ಕಡೆಯಿಂದ? ಯಾಜ್ಞವಲ್ಕ್ಯರಿಂದ ಗಂಧರ್ವ ತತ್ವ ವಿಚಾರವನ್ನ ತಿಳ್ಕೊಂಡಾನ ಅಂದ ಬಳಿಕ ದೇವತೆಗಳಿಗೂ ಕೂಡ ಅಸ್ತಿತ್ವ ಐತಿಲ್ಲ ತಿಳ್ಕೊಳ್ಬೇಕನ್ನುವಂತ ಒಂದು ಹಂಬಲ, ಅದರ ಅಪೇಕ್ಷೆ ಅನ್ನುವಂತಹದ್ದು ದೇವತೆಗಳು ಕೂಡ ಇದೆ ಅಂತ ಹೇಳಿ ಹೀಗೆ ಗಂಧರ್ವರಿಗೂ ಮತ್ತು ಯಾಜ್ಞವಲ್ಕ್ಯರಿಗೂ ಆಗಿರ್ತಕ್ಕಂತ ಈ ಸಂವಾದ ಅನ್ನುವಂತಹದ್ದು ಏನೈತಲ್ಲ ಇದು ಮುಂತಾದಿದು ಇದು ಸ್ಮಾರ್ತ ಅಂತ. ಇದು ಅಲ್ಲ ಅಂದ್ರೆ ಸ್ಮೃತಿನೂ ಹೇಳ್ತದ, ಶ್ರುತಿನೂ ಹೇಳ್ತೈತಿ ಅಂತ. ಆದ್ದರಿಂದ ಇಲ್ಲಿ ದೇವತೆಗಳಿಗೆ ಅಧಿಕಾರ ಉಂಟು. ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳಲಿಕ್ಕೆ ದೇವತೆಗಳಿಗೆ ಅಧಿಕಾರ ಇದೆ ಅಂತ ಹೇಳಿ ಹಿಂಗ್ ಹೇಳ್ತಾರ. ಇನ್ನ ಆದಿತ್ಯಾದಿಗಳು ಅವ ಅಚೇತನ ಅಂತ ಹೇಳಿದ್ದ, ಜಡ ಅಂತ ಹೇಳಿದ್ದವ. ಆದ್ರೆ ಆದಿತ್ಯಾದಿಗಳು ಚೇತನ ಅಂತಾನೆ ಹೇಳ್ತಾರೆ ಇವರು. ಅದಕ್ಕೆ ಶ್ರುತಿ ಪ್ರಮಾಣಗಳು ಕೂಡ ಅದಾವ. ಶ್ರುತಿ ಪ್ರಮಾಣವನ್ನ ಕೊಟ್ಟು ಆದಿತ್ಯ ಅವನು ಚೇತನ್ಯದಾನೆ ಹೊರತು ಅವನು ಅಚೇತನ ಅಲ್ಲ ಅಂತ ಹೇಳಿ ಹೇಳ್ಕೊಂಡು ಬಂದಾರೆ. ಇದನ್ನು ಮತ್ತೆ ಉಳಿದಿದ್ದ ನಾಳೆ ವಿಚಾರ ಮಾಡೋಣ್ರಿ. ನೋಡು ನಾಳೆ ಬೆಳಿಗ್ಗೆ
ಬೆಳಿಗ್ಗೆನೆ ನೋಡೋಣ, ಸಾಯಂಕಾಲ ಆಗೋದಿಲ್ರಿ? ಹ್ಞೂ ರೀ ಹ್ಞೂ ರೀ ಬೆಳಿಗ್ಗೆ ನೋಡೋಣ ಸ್ವಲ್ಪ ಹೊತ್ತು. ಓಕೆ